ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಬಸವಾದಿ ಪ್ರಮಥರನ್ನು ಸ್ಮರಿಸಿಕೊಳ್ಳುತ್ತಾ ಕ್ಷೇತ್ರದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರರಲ್ಲಿ ನಮಸ್ಕರಿಸಿ ಈ ದಿನದ ಚಿಂತನಾಗೋಷ್ಠಿಗೆ ಆಗಮಿಸಿರ್ತಕ್ಕಂಥ ಎಲ್ಲ ಶರಣೆಯರೇ ತುಂಬು ಹೃದಯದ ಶರಣಾರ್ಥಿಗಳು. ಮಹಾಭಾರತ ಕಥಾಸಾರ ಭಾಗ 11ಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. 11ನೇ ಸಂಚಿಕೆ ಕಾಲಿಡ್ತಾ ಇದ್ದೀವಿ. ಸತತವಾಗಿ ಈಗ 10 ಸಂಚಿಕೆಗಳು ಮುಗಿದಿದ್ದಾವೆ. ಹಿಂದಿನ ಮಹಾಭಾರತವನ್ನು ಎಲ್ಲಿಗೆ ನಿಲ್ಲಿಸಿದ್ವಿ ಅಂತ ನೋಡೋದಾದರೆ, ಆ ಒಂದು 12 ವರ್ಷಗಳ ಶಿಕ್ಷಣವನ್ನು ಪಾಂಡವರು ಮತ್ತು ಕೌರವರು ರಾಜಕುಮಾರರು 105 ಜನ ಮುಗಿಸ್ಕೊಂಡು ವಾಪಸ್ಸು ಹಸ್ತಿನಾಪುರಕ್ಕೆ ಬರ್ತಾ ಇದ್ದಾರೆ. ಬಂದ ನಂತರ ಯಾರು ಮುಂದಿನ ಯುವರಾಜ ಆಗಬೇಕು, ಉತ್ತರಾಧಿಕಾರಿ ಆಗಬೇಕು ಅಂತಕ್ಕನ್ನೋದಕ್ಕೆ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿರ್ತಾರೆ. ದ್ವಂದ್ವ ಸ್ಪರ್ಧೆ ಅಂದರೆ ಇಬ್ಬರೇ ಯುದ್ಧ ಮಾಡ್ತಕ್ಕಂಥದ್ದು. ಆ ದ್ವಂದ್ವ ಸ್ಪರ್ಧೆಯಲ್ಲಿ ಮೋಸದಿಂದ ದುರ್ಯೋಧನ ಮತ್ತು ಶಕುನಿ ಸೇರಿ ಎಲ್ಲ ಪಾಂಡವರನ್ನು ಸೋಲಿಸ್ತಾರೆ. ಕೊನೆಗೆ ಅರ್ಜುನ ಒಬ್ಬನೇ ಇರ್ತಾನೆ. ಅವರನ್ನು ಒಟ್ಟು ಸೋಲಿಸೋದಕ್ಕೆ ಏನೇನು ಕುತಂತ್ರ ಬೇಕೋ ಆ ಕುತಂತ್ರಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಕೊನೆಗೆ ಅರ್ಜುನ ಒಬ್ಬನೇ ಉಳ್ಕೊಂಡಿರ್ತಾನೆ. ಅರ್ಜುನ ಮತ್ತು ದುರ್ಯೋಧನನ ಯುದ್ಧ ಆಗಬೇಕು. ಆ ನಂತರ ನಾವು ಯುವರಾಜನನ್ನು ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದನ್ನು ಆ ತೀರ್ಮಾನವನ್ನು ಮಾಡಿರ್ತಾರೆ. ಅರ್ಜುನನನ್ನು ಅಖಾಡಕ್ಕೆ ತರುವ ಮೊದಲೇ ಕೊಲ್ಲುವ ಪ್ರಯತ್ನ ವಿಫಲ ಆಗ್ತತಿ. ಆ ಒಂದು ಸ್ಟೇಡಿಯಂ ಅಥವಾ ಅಖಾಡ ಅಂತ ಏನು ಹೇಳ್ತೀವಲ್ಲ, ಕುಸ್ತಿ ಅಖಾಡಕ್ಕೆ ಬರುವಾಗ ಆ ಒಂದು ದ್ವಾರಬಾಗಿಲ ಹತ್ರನೇ ಆ ಇಡೀ ಕಟ್ಟಡನೇ ಅವನ ಅರ್ಜುನನ ಮೇಲೆ ಕುಸಿಯೋ ರೀತಿಯ ವ್ಯವಸ್ಥೆಯನ್ನು ಮಾಡಿರ್ತಾರೆ. ಶಕುನಿ ಒಂದು ಆ ವ್ಯವಸ್ಥೆಯನ್ನು ಮಾಡಿರ್ತಾನೆ. ಅದೇ ರೀತಿ ಅರ್ಜುನನ ಮೇಲೆ ಬೀಳ್ತತಿ. ಆದರೂ ಸಹ ಅವನು ಬಾಣದ ಕವಚವನ್ನು ಮಾಡಿ ತನ್ನನ್ನು ರಕ್ಷಣೆ ಮಾಡ್ಕೊಳ್ತಾನೆ. ಆ ರಕ್ಷಣೆ ಮಾಡಿಕೊಂಡು ಅವನು ಅಖಾಡಕ್ಕೆ ಎಂಟ್ರಿ ಆಗ್ತಾನೆ. ಅದನ್ನು ನೋಡಿ ದ್ರೋಣಾಚಾರ್ಯರು ಬಹಳ ಹೆಮ್ಮೆ ಪಡ್ತಾರೆ. ಯಾಕಂದರೆ ಅವರಿಗೆ ಅರ್ಜುನನಿಗೆ ಕಲಿಸಿಕೊಟ್ಟಿರ್ತಕ್ಕಂಥ ಗುರುಗಳು ದ್ರೋಣಾಚಾರ್ಯರು 105 ಜನಕ್ಕೂ ಕಲಿಸಿದ್ರು. ಆದರೆ ದ್ರೋಣಾಚಾರ್ಯರಿಗೆ ಅತಿ ಪ್ರೀತಿಯ ಶಿಷ್ಯ ಅಂತಂದರೆ ಅರ್ಜುನ. ಯಾಕಂದರೆ ಅವನ ಒಂದು ಬಿಲ್ವಿದ್ಯೆಯ ಬಗ್ಗೆ ಅವರಿಗೆ ಬಹಳ ಹೆಮ್ಮೆ ಇತ್ತು. ನಿನ್ನ ಬಗ್ಗೆ ಗರ್ವವಿದೆ ಅಂತ ಹೇಳ್ತಾರೆ ನೋಡ್ರಿ. ಅಷ್ಟು ಚೆನ್ನಾಗಿ ನೀನು ಆ ಒಂದು ಎಷ್ಟೇ ಒಂದು ಮಣ್ಣು ಕಲ್ಲು ಬಿದ್ದರೂ ಸಹ ಅದು ಬೀಳ್ದಂಗೆ ಆ ಬಾಣದ ಕವಚವನ್ನು ಮಾಡಿ ತನ್ನನ್ನು ರಕ್ಷಣೆ ಮಾಡಿಕೊಂಡಲ್ಲ, ನಿನ್ನ ಬಗ್ಗೆ ಗರ್ವವಿದೆ ಅಂತ ಹೇಳ್ತಾರೆ ಅವರು ದ್ರೋಣಾಚಾರ್ಯರು. ಜಗತ್ತಿನ ಶ್ರೇಷ್ಠ ಧನುರ್ಧಾರಿ ನೀನು ಅಂತ ಹೇಳ್ತಾರೆ. ಜಗತ್ತಿನಲ್ಲೇ ಅವರ ಒಂದು ಗುರಿನೇ ಅದಾಗಿತ್ತು. ಅರ್ಜುನನನ್ನು ವಿಶ್ವದ ಶ್ರೇಷ್ಠ ಧನುರ್ಧಾರಿಯನ್ನಾಗಿ ಮಾಡಬೇಕು, ಬಿಲ್ವಿದ್ಯಾ ನಿಪುಣನನ್ನಾಗಿ ಮಾಡಬೇಕು ಅಂತಕ್ಕಂಥದ್ದು ಅವರ ಗುರಿ ಇತ್ತು. ಅದೇ ರೀತಿ ಅವರು ಅವನಿಗೆ ಕಲಿಸಿರ್ತಾರೆ. ಅವನು ಸಹ ಕಲ್ತಿರ್ತಾನೆ. ಅದನ್ನು ಇನ್ನೊಂದು ಸಾರಿ ಅವ್ರು ಹೇಳ್ತಾರಲ್ಲಿ. ಆಗ ಆ ಅಖಾಡಕ್ಕೆ ಸೂರ್ಯಪುತ್ರ ಕರ್ಣನ ಆಗಮನ. ಅವನು ಕರ್ಣ ಅಲ್ಲೇ ಇರ್ತಾನೆ. ಇದನ್ನೆಲ್ಲ ನೋಡ್ತಾ ಇರ್ತಾನೆ. ಅವನು ಬರ್ತಾನೆ. ಯಾಕೆ ಬಂದಿ ಅಂತ ಕೇಳಿದಾಗ ನೋಡು ಅವನು ಹೇಳ್ತಾನೆ, ಇವನು ಕರ್ಣ ಕೂಡ ಇವನು ಸೂರ್ಯನ ವರದಿಂದ ಹುಟ್ಟಿರ್ತಕ್ಕಂಥವನು. ಕುಂತಿ ಕನ್ಯೆ ಇದ್ದಾಗ ಸೂರ್ಯನ ವರಪ್ರಸಾದದಿಂದ ಹುಟ್ಟಿರ್ತಕ್ಕಂಥವನು ಕರ್ಣ. ಇವನು ಸಹ ಅಪ್ರತಿಮ ಶೌರ್ಯ. ಇವನು ಸಹ ಪರಶುರಾಮರ ಹತ್ರ ಬಿಲ್ವಿದ್ಯೆಯನ್ನು ಕಲ್ತಿರ್ತಾನೆ. ನೋಡ್ರಿ, ಕರ್ಣ ಹೇಳ್ತಾನೆ, ನೀವು ಸಮಸ್ತ ವಿಶ್ವಕ್ಕೆ ಆಹ್ವಾನ ನೀಡಿದಿರಿ. ಗುರುಗಳಿಗೆ ಹೇಳ್ತಾನೆ ದ್ರೋಣಾಚಾರ್ಯರಿಗೆ, ನೀವು ಸಮಸ್ತ ವಿಶ್ವಕ್ಕೆ ವಿಶ್ವದ ಶ್ರೇಷ್ಠ ಧನುರ್ಧಾರಿ ಅರ್ಜುನ ಅಂತ ಹೇಳಿದ್ರಲ್ಲ ನೀವು. ನಾನಿದ್ದೀನಿ ಇಲ್ಲಿ, ನಾನು ಶ್ರೇಷ್ಠ ಧನುರ್ಧಾರಿ ಇದ್ದೀನಿ. ನೀವು ವಿಶ್ವಕ್ಕೆ ಶ್ರೇಷ್ಠ ಧನುರ್ಧಾರಿ ಅಂತ ಹೇಳಿದ್ರಲ್ಲ, ನಾನು ಇದ್ದೀನಿ, ನಾನು ಅವನ ಜೊತೆ ಯುದ್ಧ ಮಾಡ್ತೀನಿ ಅಂತ ಬಂದವನು ಕರ್ಣ. ದ್ರೋಣರನ್ನು ಹಂಗಿಸಿದ ಶಕುನಿ. ಅವರು ಶಕುನಿ ದುರ್ಯೋಧನ ಅವರು ಏನು ಮಾಡ್ತಾರೆ ಅಂತಂದರೆ, ಪ್ರತಿಯೊಬ್ಬರನ್ನು ಒಂದು ಕೀಳರಿಮೆಯಲ್ಲಿ ಬೀಳಿಸ್ಬೇಕು, ಅವರನ್ನು ಮನೋಸ್ಥೈರ್ಯವನ್ನು ಕುಗ್ಗಿಸ್ಬೇಕು ಅಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ. ದ್ರೋಣರಿಗೆ ಹಂಗಿಸ್ತಾನೆ ಶಕುನಿ. ನೀವು ಗುರುಗಳು ಏಕಲವ್ಯನ ಹೆಬ್ಬೆರಳನ್ನು ತೆಗೆದುಕೊಂಡ್ರಿ, ಅರ್ಜುನನನ್ನು ಬೆಳೆಸ್ಬೇಕಂತಂದು ನೀವು ಏಕಲವ್ಯನ ಹೆಬ್ಬೆರಳನ್ನು ಗುರುದಕ್ಷಿಣೆಯಾಗಿ ತೆಗೆದುಕೊಂಡ್ರಿ, ಅವನನ್ನು ಬೆಳೆಯೋಕ್ಕೆ ಬಿಡಲಿಲ್ಲ ನೀವು ಅಂತ ಹಂಗಿಸ್ತಾನೆ ದ್ರೋಣಾಚಾರ್ಯರನ್ನು. ಅದಕ್ಕೆ ಅರ್ಜುನ ಹೇಳ್ತಾನೆ ನೋಡ್ರಿ, ಶಕುನಿಗೆ ಹೇಳ್ತಾನೆ, ನೀವು ಕೊಲೆಗಡಕರು, ನನ್ನ ಅಣ್ಣ ಭೀಮನನ್ನು ವಿಷಯಕ್ಕೆ ಸಾಯಿಸೋಕೆ ಹೋಗಿದ್ರಿ, ನೀವು ಕೊಲೆಗಡಕರು ಅಂತಂದು ಇವನು ಪ್ರತ್ಯುತ್ತರ ಕೊಡ್ತಾನೆ ಅರ್ಜುನ ಅವರಿಗೆ. ಆವಾಗ ಕೃಪಾಚಾರ್ಯರು ಬರ್ತಾರೆ ಅಖಾಡಕ್ಕೆ. ಆ ಒಂದು ಕುಸ್ತಿ ಅಖಾಡಕ್ಕೆ ಕೃಪಾಚಾರ್ಯರು ಬಂದಾಗ ಹೇಳ್ತಾರೆ ಕರ್ಣನಿಗೆ, ನೋಡಪ್ಪ, ಇಲ್ಲಿ ಯುದ್ಧ ನಡೀತಕ್ಕಂಥದ್ದು, ಮುಖಾಮುಖಿ ಯುದ್ಧ ನಡೀತಕ್ಕಂಥದ್ದು ರಾಜಕುಮಾರರೊಂದಿಗೆ ಮಾತ್ರ. ರಾಜ ವರ್ಸಸ್ ರಾಜ, ರಾಜಕುಮಾರ ವರ್ಸಸ್ ರಾಜಕುಮಾರ. ನೀನು ಯಾವ ದೇಶದ ರಾಜ ಹೇಳು ಅಂತ ಕೇಳ್ತಾರೆ ಅವರು. ಇಲ್ಲಿ ನಡೀತಕ್ಕಂಥದ್ದು ಹಸ್ತಿನಾಪುರದ ರಾಜಕುಮಾರರಿಗೆ ಮಾತ್ರ ನಡೀತಕ್ಕಂಥದ್ದು ದ್ವಂದ್ವ. ಈ ಹಸ್ತಿನಾಪುರದ ರಾಜಕುಮಾರ 105 ಜನಗಳಲ್ಲಿ ದ್ವಂದ್ವವನ್ನು ಮಾಡಿ ಒಬ್ಬರನ್ನು ನಾವು ಉತ್ತರಾಧಿಕಾರಿಯನ್ನಾಗಿ ನಾವು ನೇಮಕ ಮಾಡಬೇಕಾಗಿದೆ.
ನೀನು ಯಾವ ದೇಶದ ರಾಜ ಹೇಳು ಅಂತ ಕೇಳ್ತಾರೆ ಅವರು ಕೃಪಾಚಾರ್ಯರು. ಆ ಹಸ್ತಿನಾಪುರದ ಕುರುವಂಶದ ಕುಲಗುರುಗಳು ಕೃಪಾಚಾರ್ಯರು. ನಿನ್ನ ಪರಿಚಯ ನೀಡು ಅಂತ ಹೇಳಿದರು ಅವರು. ನೀನು ಯಾರು ಹೇಳು, ನೀನು ಯಾರೋ ಗೊತ್ತಿಲ್ಲ ನಮಗೆ ಅಂತ ಕೇಳ್ತಿದ್ದಾರೆ ಅವರು ಕೃಪಾಚಾರ್ಯರು. ಕರ್ಣನಿಗೆ ಕೇಳಿದರು. ಅವನು ಹೇಳ್ತಾನೆ, ನಾನು ಸುಷೇನನ ಪುತ್ರ. ಈಗೇನಿಲ್ಲಿ ಭೀಷ್ಮಾಚಾರ್ಯರಿದ್ದಾರಲ್ಲ, ಭೀಷ್ಮಾಚಾರ್ಯರ ರಥದ ಸಾರಥಿ ಸುಷೇನ, ಅವನ ಪುತ್ರ ನಾನು ಕರ್ಣ ಅಂತ ಹೇಳ್ತಾನೆ ಇವನು. ಅದು ಕೇಳ್ತಾರೆ ಅವ್ರು ಕೃಪಾಚಾರ್ಯ. ಹಾಗಾದರೆ ನೀನು ಸೂತಪುತ್ರ, ನೀನು ಕೆಳವರ್ಗದವನು. ನಮ್ಮ ಹಸ್ತಿನಾಪುರದಲ್ಲಿ ಒಂದು ಕೆಳವರ್ಗದವರಿಗೆ ಇಲ್ಲಿ ಬಿಲ್ಲುವಿದ್ಯೆ ಕಲಿತಕ್ಕಂಥ ಅವಕಾಶ ಇಲ್ಲ. ಬ್ರಾಹ್ಮಣ ಮತ್ತು ಕ್ಷತ್ರಿಯರಿಗೆ ಮಾತ್ರ ಅವಕಾಶ ಇರತಕ್ಕಂಥದ್ದು ಈ ಹಸ್ತಿನಾಪುರ ಸಾಮ್ರಾಜ್ಯದಲ್ಲಿ. ನೀನು ಸ್ಪರ್ಧೆ ಮಾಡಲಾಗುವುದಿಲ್ಲ. ನೀನು ಈ ಒಂದು ಸ್ಪರ್ಧೆಯಲ್ಲಿ ಅರ್ಜುನನ ವಿರುದ್ಧ ನೀನು ಯುದ್ಧ ಮಾಡೋದಕ್ಕೆ, ದ್ವಂದ್ವ ಮಾಡೋದಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದನ್ನು ಅವರು ಕೃಪಾಚಾರ್ಯರು ಹೇಳ್ತಾರೆ. ಕರ್ಣನ ರೋಷಾವೇಶ, ಅವನಿಗೆ ಭಾಳ ಸಿಟ್ಟು ಬರ್ತದೆ ಕರ್ಣನಿಗೆ. ಯಾಕಂದರೆ ಅವನು ಅರ್ಜುನನಿಗೆ ಯಾವುದೇ ರೀತಿಯಿಂದನೂ ಕಡಿಮೆ ಇಲ್ಲ. ಅವನು ಬಿಲ್ಲು ವಿದ್ಯೆಯಲ್ಲಿ ಕರ್ಣ ಅರ್ಜುನನಿಗೆ ಯಾವುದೇ ರೀತಿಯಿಂದನೂ ಕಡಿಮೆ ಇಲ್ಲ. ಅಂಥ ಒಂದು ಬಿಲ್ಲು ವಿದ್ಯೆಯನ್ನು ಅವನು ಸಹ ಕಲ್ತಿರ್ತಾನೆ. ಅರ್ಜುನನಿಗಿಂತ ನಾನು ಶ್ರೇಷ್ಠ ಧನುರ್ಧಾರಿ. ನೀವೇನು ಅರ್ಜುನನ ಶ್ರೇಷ್ಠ ಅಂತ ಹೇಳ್ತೀರಲ್ಲ, ಅವನಿಗಿಂತ ಶ್ರೇಷ್ಠ ಧನುರ್ಧಾರಿ ನಾನಿದ್ದೀನಿ. ನನ್ನ ಬಿಲ್ಲು ವಿದ್ಯೆಯನ್ನು ತೋರಿಸ್ತೀನಿ, ನನಗೆ ಅವಕಾಶ ಕೊಡ್ರಿ ಅಂತ ಕೇಳ್ತಾ ಇದ್ದಾನೆ ಅವನು ಅರ್ಜುನ. ಯಾರು? ಕರ್ಣ. ಅವಾಗ ಅವರಪ್ಪ ಬರ್ತಾನೆ, ಸುಷೇನ ಬಂದು ಅವನು ತಡಿತಾನೆ. ನೋಡಪ್ಪ, ಇಲ್ಲಿ ನಮಗಿಲ್ಲಿ ಸ್ಥಾನ ಗೌರವ ಇಲ್ಲ, ಇಲ್ಲಿ ನಮ್ಮಲ್ಲಿಲ್ಲ, ಆ ವ್ಯವಸ್ಥೆ ಇಲ್ಲ, ಸಂಪ್ರದಾಯ ಅದು, ಆ ಒಂದು ಕಾನೂನಿದೆ ಇಲ್ಲಿ. ಹಸ್ತಿನಾಪುರದಲ್ಲಿ ಬ್ರಾಹ್ಮಣ ಮತ್ತು ಕ್ಷತ್ರಿಯರಿಗೆ ಮಾತ್ರ ಉಚ್ಚ ವಿದ್ಯೆಗಳಲ್ಲಿ ಅವಕಾಶ ಇದೆ, ನಮಗೆ ಅವಕಾಶ ಇಲ್ಲ. ಹಾಗಾಗಿ ಮನೆಗೆ ಹೋಗೋಣ ನಡಿ ಅಂತಂದು ಅವನು ಬರ್ತಾನೆ. ಅವನು ಅವರಪ್ಪ ಕರಿತಾನೆ ಅವನ್ನ. ಅದೇ ಸಮಯದಲ್ಲಿ ದುರ್ಯೋಧನ ಬರ್ತಾನೆ. ಅವನಿಗೆ ಏನಾಗುತ್ತೆ ಅಂದರೆ, ಇವನು ಕರ್ಣ ಅವನಿಗೆ ಆಪದ್ಬಾಂಧವನಾಗಿ ಸಿಗ್ತಾನೆ ದುರ್ಯೋಧನನಿಗೆ. ನಾನು ರಾಜನೆಂದು ಘೋಷಣೆ ಮಾಡುತ್ತೇನೆ. ನೋಡ್ರಿ, ದುರ್ಯೋಧನ ಹೆಂಗಂತಂದರೆ ಚಾಣಕ್ಯನ ತಂತ್ರ, ಶತ್ರುವಿನ ಶತ್ರು ಮಿತ್ರ ಅಂತ ಹೇಳ್ತೀವಿ ನಾವು. ಚಾಣಕ್ಯ ಅದೇ ರೀತಿಯ ಒಂದು ಸಾಮ್ರಾಜ್ಯ ವಿಸ್ತರಣೆ ಮಾಡಿದ್ದ. ಅವಾಗ ಅವನು ಕರ್ಣನ ಶತ್ರು ಅರ್ಜುನ, ಇವನನ್ನು ಮಿತ್ರನ ಮಾಡ್ಕೊಂಡು ಬಿಟ್ಟರೆ ಅರ್ಜುನನ ವಿರುದ್ಧ ಹೋರಾಡೋದಕ್ಕೆ ನಮಗೆ ಒಂದು ಬಲ ಬರುತ್ತೆ ಅಂತ ಒಂದು ತಂತ್ರಕ್ಕೆ ಇವನೇನು ಮಾಡ್ತಾನೆ, ಈ ಕೃಪಾಚಾರ್ಯರು ಹೇಳಿದರು ಇವನು ರಾಜ ಅಲ್ಲ, ಹಂಗಾಗಿ ಇವನು ಯುದ್ಧ ಮಾಡೋಕ್ಕಾಗಲ್ಲ ಅಂತಂದು ಇವನು ರಾಜ ಮಾಡ್ತೀನಿ, ಇವನನ್ನು ನಾನು ರಾಜನಾಗಿ ಘೋಷಣೆ ಮಾಡ್ತೀನಿ ಅಂತ ಹೇಳ್ತಾನೆ. ನನಗೆ ರಾಜ್ಯದ ಆಸೆ ಇಲ್ಲ. ನೋಡ್ರಿ, ಕರ್ಣ ಹೇಳ್ತಾನೆ, ನನಗೆ ರಾಜ್ಯದ ಆಸೆ ಇಲ್ಲ, ವಿದ್ಯೆಗೆ ಗೌರವ ಬೇಕು. ನೋಡ್ರಿ, ಕರ್ಣನ ಪರಿಸ್ಥಿತಿ ಹೆಂಗಾಗುತ್ತೆ ಅಂದರೆ, ಇಡೀ ಮಹಾಭಾರತ ನೋಡ್ಕೊಂಡು ಹೋದಾಗ ಕೊನೆಯವರೆಗೂ ಸಹ ಅವನು ದ್ವಂದ್ವದಲ್ಲೇ ಅವನು ಜೀವನವನ್ನು ಸಾಗಿಸ್ತಾನೆ. ಈ ಕಡೆಗೆ ಧರ್ಮದಿಂದ ಜೀವನ ಮಾಡೋಕ್ಕೂ ಆಗಲ್ಲ, ಅವನು ಅಧರ್ಮವನ್ನು ಬಿಡೋದಕ್ಕೂ ಆಗೋದಿಲ್ಲ. ಫಸ್ಟ್ ಒಂದು ಸರಿ ಏನು ದುರ್ಯೋಧನ ಹತ್ರ ಈಗ ಸಿಕ್ಕಾಕೊಳ್ತಾನಲ್ಲ, ಈಗ ಆ ದುರ್ಯೋಧನನ ಹತ್ರ ಯಾವಾಗ ಒಂದು ಋಣದಲ್ಲಿ ಸಿಕ್ಕಾಕೊಳ್ತಾನೋ ಅಲ್ಲಿಂದ ಅವನು ಮಾನಸಿಕ ತೊಳಲಾಟವನ್ನು ನಾವು ಕೊನೆಯವರೆಗೂ ನೋಡ್ತೀವಿ, ಅವನು ಸಾಯೋವರೆಗೂ ನೋಡ್ತೀವಿ. ಯಾಕಂದರೆ ದುರ್ಯೋಧನನ ಬಿಡೋಂಗಿಲ್ಲ. ದುರ್ಯೋಧನನ ಜೊತೆಗೆ ಅದಾನಂದ್ರೆ ಅಧರ್ಮದ ಜೊತೆಗೆ ಅದಾನೆ. ಅವನು ಧರ್ಮದ ಕಡೆಗೆ ಮನಸ್ಸು ವಾಲ್ತಾ ಇರ್ತತೆ, ಆದರೆ ಅವನಿಗೆ ಧರ್ಮ ಮಾಡೋಕ್ಕೆ ಆಗ್ತಾ ಇರಲ್ಲ, ಅಧರ್ಮದ ಕಡೆಗೆ ಅವನು ಚಲಿಸ್ತಾ ಇರ್ತಾನೆ. ಅವನು ಹೇಳ್ತಾನೆ, ನನಗೆ ವಿದ್ಯೆಗೆ ಗೌರವ ಬೇಕು, ನನಗೆ ರಾಜ್ಯದ ಆಸೆ ಇಲ್ಲ, ರಾಜನ ಆಸೆ ಇಲ್ಲ, ವಿದ್ಯೆಗೆ ನನಗೆ ಗೌರವ ಬೇಕಷ್ಟೇ ಅಂತ ಹೇಳ್ತಾನೆ ಅವನು ಕರ್ಣ. ನೋಡ್ರಿ, ದುರ್ಯೋಧನ ಹೇಳ್ತಾನೆ, ಪಶ್ಚಿಮದ ಒಂದು ಭೂಮಿ ಇದೆ, ಅಂಗದೇಶ ಅಂತಕ್ಕಂಥದ್ದು. ಅಂಗಭೂಮಿಗೆ ನಿನ್ನನ್ನು ರಾಜನನ್ನಾಗಿ ನಾನು ನೇಮಕ ಮಾಡ್ತಾಯಿದ್ದೀನಿ. ನಮ್ಮ ಹಸ್ತಿನಾಪುರ ಸಾಮ್ರಾಜ್ಯಕ್ಕೆ ಒಳಪಡ್ತದ್ದು ಪಶ್ಚಿಮದಲ್ಲಿ ಒಂದು ಅಂಗಭೂಮಿ ಅಂತ ಇದೆ, ಅಂಗದೇಶ ಅಂತಕ್ಕಂಥದ್ದು. ಅದಕ್ಕೆ ನಿನ್ನ ರಾಜನನ್ನಾಗಿ ನಾನು ನೇಮಕ ಮಾಡ್ತಾಯಿದ್ದೀನಿ. ಅದೊಂದು ಬರಡು ಭೂಮಿ ಇತ್ತು, ಅಲ್ಲಿ ಜನಸಂಖ್ಯೆ ಕೂಡ ವಿರಳವಾಗಿತ್ತು. ಅಂಥ ಒಂದು ಭೂಮಿಗೆ ನಿನ್ನ ರಾಜನನ್ನು ಮಾಡ್ತೀನಿ. ಅವಾಗ ನೀನು ಅರ್ಜುನನ ಜೊತೆಗೆ ದ್ವಂದ್ವ ಮಾಡೋದಕ್ಕೆ ನಿನಗೆ ಅವಕಾಶ ಸಿಗ್ತತಿ ಅಂತಕ್ಕಂಥದ್ದನ್ನು ದುರ್ಯೋಧನ ಹೇಳ್ತಾನೆ. ಆ ಅಧಿಕಾರ ನಿನಗಿಲ್ಲ. ಭೀಷ್ಮಾಚಾರ್ಯರು ಹೇಳ್ತಾರೆ, ನೀನು ಅವನ ರಾಜನ ಮಾಡೋಕ್ಕೆ ಅಧಿಕಾರ ಇಲ್ಲ. ಅದೇನಿದ್ರು ಧೃತರಾಷ್ಟ್ರ ಮಾಡಬೇಕು. ಅವನ ಕಾರ್ಯಕಾರಿ ರಾಜ ಇದ್ದ ಧೃತರಾಷ್ಟ್ರ, ಅವರಪ್ಪ ದುರ್ಯೋಧನನ ತಂದೆ. ಹಂಗಾಗಿ ನೀನು ದುರ್ಯೋಧನ ಮಾಡೋಕ್ಕೆ ನಿನಗೆ ಅಧಿಕಾರ ಇಲ್ಲ, ಅವನ ರಾಜ ಮಾಡೋಕ್ಕೆ ಅಂತ ಹೇಳ್ತಾನೆ. ಅದಕ್ಕೆ ದುರ್ಯೋಧನ ಏನು ಹೇಳ್ತಾನೆ, ಅದಕ್ಕೇನಂತೆ, ನಾನು ನನ್ನ ತಂದೆಗೆ ಹೇಳಿ ಇವನನ್ನು ರಾಜನನ್ನು ಘೋಷಣೆ ಮಾಡಿಸ್ತೀನಿ. ಅದೇ ರೀತಿ ಮಾಡಿಸ್ತಾನೆ, ಅವನು ಘೋಷಣೆ ಮಾಡಿಸ್ತಾನೆ. ಧೃತರಾಷ್ಟ್ರನಿಂದ ಘೋಷಣೆ, ಅಂಗರಾಜ್ಯದ ರಾಜ ಕರ್ಣ ಅಂತಂದು ಧೃತರಾಷ್ಟ್ರನಿಂದನೇ ಘೋಷಣೆ ಮಾಡಿಸ್ತಾನೆ. ಅವನು ಧೃತರಾಷ್ಟ್ರ ಹೆಂಗಂತಂದರೆ ಪುತ್ರ ವ್ಯಾಮೋಹ ಅಂತಕ್ಕಂಥದ್ದು. ಈಗ ಅಂಧ ದರ್ಬಾರ್ ಅಂತಂದು ಅದಕ್ಕೆ ಹೆಸರು ಬಂದಿದೆ ಅಂತ ಅನ್ನಿಸ್ತದೆ ನನಗೆ. ಯಾಕಂದ್ರೆ ಅವನು ಏನು ಕಾಣ್ತಾ ಇರಲ್ಲ, ಕಣ್ಣೇ ಇರಲ್ಲ, ಹುಟ್ಟು ಕುರುಡ, ಹೊರಗಿನ ವಿಚಾರಗಳು ತಿಳಿತಾ ಇರಲ್ಲ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು. ಆ ಪುತ್ರ ವ್ಯಾಮೋಹದಿಂದ ಮಕ್ಕಳು ಭಾಳ ದಿವಸ ಆಗಿರಲ್ಲ ಅವರಿಗೆ. ಹಂಗಾಗಿ ಆ ಪುತ್ರ ವ್ಯಾಮೋಹದಿಂದ ಅವನು ಮಗ ಏನು ಹೇಳ್ತಾನೆ ಅದನ್ನು ಕೇಳ್ತಾ ಇರ್ತಾನೆ ಅವನು ಧೃತರಾಷ್ಟ್ರ.
ಅವನು ದುರ್ಯೋಧನ ಹೇಳ್ದಂಗೆ ಇವನನ್ನು ಅಂಗದೇಶದ ರಾಜನನ್ನಾಗಿ ಘೋಷಣೆ ಮಾಡ್ತಾನೆ ಧೃತರಾಷ್ಟ್ರ. ಅವಾಗೆಲ್ಲರೂ ಸಭಾಸದರೆಲ್ಲರೂ ಅಂಗರಾಜನಿಗೆ ಜಯವಾಗಲಿ, ಕರ್ಣನಿಗೆ ಜಯವಾಗಲಿ ಅಂತಕ್ಕಂಥದ್ದನ್ನು ಹೇಳ್ತಾರೆ. ಆವಾಗ ಇವನು ದ್ವಂದ್ವ ಮಾಡೋದಕ್ಕೆ ಇವನಿಗೆ ಅವಕಾಶ ಸಿಕ್ತು. ಕರ್ಣನಿಗೆ ಅರ್ಜುನ ಮತ್ತು ಕರ್ಣರು ಅರ್ಜುನನ ಜೊತೆಗೆ ಯುದ್ಧ ಮಾಡೋದಕ್ಕೆ ಅವನಿಗೆ ಕಾನೂನುಬದ್ಧವಾಗಿ ಅವಕಾಶ ಸಿಕ್ತು. ನನ್ನ ಸಾಮರ್ಥ್ಯ ನಿಮ್ಮ ಪಾದದಡಿಯಲ್ಲಿರ್ತದೆ ಕರ್ಣ ಹೇಳ್ತಾನೆ ನೋಡ್ರಿ ದುರ್ಯೋಧನನಿಗೆ. ಅಂದರೆ ಇಲ್ಲಿಂದಲೇ ಅವನ ಒಂದು ಅಧರ್ಮ ಅಂತಕ್ಕಂಥದ್ದು ಸ್ಟಾರ್ಟ್ ಆಗತ್ತೆ. ಕರ್ಣನ ಅಧರ್ಮ ಅಂತಕ್ಕಂಥದ್ದು ಇಲ್ಲಿಂದ ಪ್ರಾರಂಭ ಆಗ್ತದೆ. ಆ ಒಂದು ದುರ್ಯೋಧನನ ಋಣ ಅಂತ ಮುಲಾಜ್ ಅಂತ ಏನು ಹೇಳ್ತೀವಲ್ಲ, ಆ ಮುಲಾಜಿ ಒಳಪಡ್ತಾನೆ ಅವನಲ್ಲಿ. ಅವು ಯಾಕಂತಂದರೆ ಒಬ್ಬ ಸೂತಪುತ್ರನನ್ನು ಅಂಗದೇಶದ ರಾಜನನ್ನಾಗಿ ಮಾಡಿದ್ನಲ್ಲ, ಈ ಅಖಾಡದಲ್ಲಿ ಅರ್ಜುನನ ವಿರುದ್ಧ ಹೋರಾಡೋದಕ್ಕೆ ಒಂದು ಅಣಿಗೊಳಿಸಿದ್ನಲ್ಲ ದುರ್ಯೋಧನ, ನಿನ್ನ ಋಣವನ್ನು ನಾನು ಯಾವತ್ತಿಗೂ ನಾನು ಮರೆಯೋಲ್ಲ, ನಿನ್ನ ಪಾದದ ಸೇವಕನಾಗಿರ್ತೀನಿ, ನೀನೇನು ಹೇಳ್ತೀಯೋ ಕೊನೆವರೆಗೂ ಅದನ್ನು ಕೇಳ್ತೀನಿ ಅಂತಕ್ಕಂಥದ್ದನ್ನು ಕರ್ಣ ಹೇಳ್ತಾನೆ. ಒಂದು ಐಡೆಂಟಿಫಿಕೇಷನ್ ಸಿಗಬೇಕಾಗಿತ್ತು ಅವನಿಗೆ, ಕರ್ಣನಿಗೆ. ಅವನನ್ನು ಗುರುತು ಹಿಡಿದಿದ್ದಿಲ್ಲ. ಅವನ ಒಂದು ವಿದ್ಯೆಗೆ ಒಂದು ಗುರುತು ನಮಗೆ ಸಿಕ್ತಲ್ಲ ಅಂತಕ್ಕಂಥದ್ದು ಅವನಿಗೆ ಅವಾಗ ಆಗ್ತದೆ ಕರ್ಣನಿಗೆ. ಆದರೆ ಮುಂದೆ ಅದೇ ಅವನಿಗೆ ಅನೇಕ ಸಮಯದಲ್ಲಿ ಅವನಿಗೆ ಕಾಡ್ತದೆ, ಎಂಥ ಅಧರ್ಮದಲ್ಲಿ ಸಿಕ್ಕಿದ್ನಲ್ಲ ನಾನು ಅಂತಕ್ಕಂಥದ್ದು. ಆದರೆ ಅದನ್ನು ಹೊರಗೆ ಬರೋಕ್ಕೆ ಅವನಿಗೆ ಅವಕಾಶ ಆಗೋದಿಲ್ಲ ಕೊನೆಗುಣನ. ಆಗ ದುರ್ಯೋಧನ ಹೇಳ್ತಾನೆ, ಹೋಗು ದ್ವಂದ್ವ ಮಾಡು, ಅರ್ಜುನನೊಡನೆ ದ್ವಂದ್ವ ಮಾಡು. ಈ 5 ನಮ್ಮ ವಂಶದ ರಕ್ತದಿಂದ ಹುಟ್ಟಿದವರಲ್ಲ. ಈ 5 ಜನ ಪಾಂಡವರೇನದಾರಲ್ಲ, ಇವರು ಅಯೋನಿಜರು, ಇವರು ನಮ್ಮ ವಂಶದ ರಕ್ತದಿಂದ ಹುಟ್ಟಿದವರಲ್ಲ. ದೇವತೆಗಳ ವರಪ್ರಸಾದದಿಂದ ಹುಟ್ಟಿರ್ತಕ್ಕಂಥವ್ರು ಈ 5 ಜನನು. ಕರ್ಣನಿಗೆ ಗೊತ್ತಿಲ್ಲ, ಅವನು ಸಹ ಅಯೋನಿಜ ಅಂತಕ್ಕಂಥದ್ದು, ಅವನು ಸಹ ಒಂದು ಸೂರ್ಯನ ವರಪ್ರಸಾದದಿಂದ ಹುಟ್ಟಿರ್ತಕ್ಕಂಥದ್ದು ಅಂತಕ್ಕಂಥದ್ದು. ಹಂಗಾಗಿ ದ್ವಂದ್ವ ಮಾಡು, ಹೋಗಿ ಅವ್ರನ್ನ ಸೋಲಿಸು ಅಂತಕ್ಕಂಥದ್ದನ್ನು ದುರ್ಯೋಧನ ಕರ್ಣನಿಗೆ ಹೇಳ್ತಾನೆ. ಈಗ ಇವರಿಬ್ಬರು ದ್ವಂದ್ವ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಲ್ಲೆಲ್ಲ ಕುಂತ್ಕೊಂಡಿರ್ತಾರೆ ಇವರೆಲ್ಲ ನೋಡೋಕೆ, ಕುಂತಿ, ಗಾಂಧಾರಿ ಇವರೆಲ್ಲರೂ ಸಹ ರಾಜ ಎಲ್ಲರೂ, ವಿದುರ ಎಲ್ಲರೂ ಕುಂತಿರ್ತಾರಲ್ಲ. ಕುಂತಿ ಕರ್ಣನನ್ನು ನೋಡ್ತಾಳೆ. ಕರ್ಣನ ಕವಚ ಕುಂಡಲ ನೋಡಿದ ಕುಂತಿ ಈಗ ನೆನಪು ಬರ್ತದೆ. ಅವಾಗ ಆಗೇನು ಮಗುವನ್ನು ಸಣ್ಣನಿದ್ದಾಗ ಅವನ್ನೇನು ಆ ಒಂದು ನದಿಯಲ್ಲಿ ತೇಲಿಬಿಟ್ಟಿರ್ತಾಳಲ್ಲ, ಕವಚ ಕುಂಡಲ ಇರ್ತತೆ, ಎದೆಗೆ ಒಂದು ಕವಚ ಇರ್ತತೆ. ಇದನ್ನೆಲ್ಲ ನೋಡಿದಾಗ ಆಕೆಗೆ ಹಿಂದಿನ ನೆನಪಾಗ್ತತೆ. ಇವನು ನನ್ನ ಮಗನೇ ಅಂತಕ್ಕಂಥದ್ದನ್ನು ಗುರ್ತು ಹಿಡಿತಾಳೆ ಆಕೆ. ಇವನು ಕರ್ಣ ಅಂತಕ್ಕಂಥವನು ನನ್ನ ಮಗನೇ, ಇಲ್ಲಿ ಬೆಳೆದಿದ್ದಾನೆ ಇಲ್ಲಿ ಹಸ್ತಿನಾಪುರದಲ್ಲಿ ಅಂತಕ್ಕಂಥದ್ದು ಗೊತ್ತಾಗುತ್ತೆ ಆಕೆ. ತಡೆದ ದಾಸಿ ಮೂರ್ಛೆ ಹೋದ ಕುಂತಿ, ಆಕೆಗೆ ಮೂರ್ಛೆ ಹೋಗಿಬಿಡ್ತಾಳೆ ಅದನ್ನು ನೋಡಿ. ಯಾಕಂತಂದರೆ ಈಗ ಯುದ್ಧಕ್ಕೆ ಈಗ ದ್ವಂದ್ವ ಮಾಡ್ತಕ್ಕಂಥದ್ದು ಇಬ್ಬರು ತನ್ನ ಮಕ್ಕಳೇ, ಕರ್ಣ ಮತ್ತು ಅರ್ಜುನ. ಇದು ಹಿಂಗಾಗಿಬಿಡ್ತಲ್ಲ ಅಂತಕ್ಕಂಥದ್ದು ಆಕೆಗೆ ತಡೆಯೋಕ್ಕಾಗಲಿಲ್ಲ. ಮೂರ್ಛೆ ಬಂದುಬಿಟ್ಲು ಆಕೆಗೆ, ಮೂರ್ಛೆ ಹೋಗಿಬಿಟ್ಲು ಆಕೆಗೆ. ಆಕೆ ದಾಸಿ ಆಕೆಯನ್ನು ಉಪಚರಿಸ್ತಾಳೆ. ದಾಸಿ ಪ್ರಿಯಮೋದ ಅಂತಕ್ಕಂಥ ದಾಸಿ ಕುಂತಿಯನ್ನು ಉಪಚರಿಸ್ತಾಳೆ. ಕರ್ಣ ಅರ್ಜುನ ಮುಖಾಮುಖಿ, ಅರ್ಜುನನ ಸೋಲು. ಅರ್ಜುನ ಸೋತ್ಬಿಡ್ತಾನೆ ನೋಡ್ರಿ. ಕರ್ಣ ಬಿಲ್ವಿದ್ಯೆಯಲ್ಲಿ ಭಾಳ ಶ್ರೇಷ್ಠವಾಗಿರ್ತಕ್ಕಂಥ ವಿದ್ಯೆಯನ್ನು ಕಲ್ತಿರ್ತಾನೆ. ಆದರೆ ಪರಶುರಾಮರ ಒಂದು ಶಾಪದಿಂದ ಅವನಿಗೆ ಸಮಯಕ್ಕೆ ಸರಿಯಾಗಿ ಅದು ಆ ಒಂದು ವಿದ್ಯೆ ಮರೆತು ಹೋಗ್ತದೆ ಮುಂದೆ. ಯಾಕಂದರೆ ಅವನು ಅಧರ್ಮದ ಕಡೆಗೆ ಇದ್ದಿದ್ದರಿಂದ ಆ ವಿದ್ಯೆ ಅಂತಕ್ಕಂಥದ್ದು ಮರೆತು ಹೋಗ್ತದೆ. ಹಂಗಾಗಿ ಅವನು ಮಹಾಭಾರತದಲ್ಲಿ ಒಬ್ಬ ಖಳನಾಯಕನ ರೀತಿಯಲ್ಲಿ ಬಿಂಬಿಸ್ತಾರೆ ಅವನನ್ನು, ಕರ್ಣನನ್ನು. ಕುಂತಿಗೆ ಕನಸಲ್ಲೂ ಸೂರ್ಯನ ವರಪ್ರಸಾದ ಕರ್ಣನ ನೆನಪು ಕಾಡುವುದು. ಆಕೆ ಏನು ಮಲಗಿದರೂ ಸಹ ಆಕೆಗೆ ಅವತ್ತೆಲ್ಲನೂ ಸಹ ರಾತ್ರಿ ಎಲ್ಲ ನಿದ್ದೆ ಬರ್ತಾ ಇಲ್ಲ. ಏನು ಹಿಂಗಾಗಿಬಿಡ್ತಲ್ಲ, ನನ್ನ 2 ಮಕ್ಕಳನ್ನೇ ಯುದ್ಧ ಮಾಡಿಬಿಟ್ರಲ್ಲ, ಇವು ನನ್ನ ಮಗ ಕರ್ಣ ಅಂತಕ್ಕಂಥದ್ದು ಆಕೆಗೆ ಗೊತ್ತಾಗ್ಬಿಡ್ತು. ಆಕೆಗೆಲ್ಲ ಚಿಂತೆ ಯಾವುದು. ದಾಸಿ ಪ್ರಿಯಮೋದ ಕುಂತಿ ಎಲ್ಲ ಪರಸ್ಪರ ಮಾತಾಡ್ತಾರೆ. ಅವರಿಬ್ಬರಲ್ಲೇ ಅಷ್ಟೇ ವಿಷಯ ಗೊತ್ತಿತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ. ಹಸ್ತಿನಾಪುರದಲ್ಲಿ ಈ ವಿಚಾರ ಯಾರಿಗೂ ಗೊತ್ತಿಲ್ಲ. ಕುಂತಿಗೆ ಮತ್ತು ತನ್ನ ಆಪ್ತ ದಾಸಿ ಪ್ರಿಯಮೋದ ಅಂತಕ್ಕಂಥ ಅವರಿಬ್ಬರಿಗೆ ಮಾತ್ರ ಈ ವಿಚಾರ ಗೊತ್ತಿತ್ತು, ಯಾರಿಗೂ ಸಹ ಗೊತ್ತಿದ್ದಿಲ್ಲ. ಕರ್ಣನ ಬಗ್ಗೆ ಸಮಾಜಕ್ಕೆ ಗೊತ್ತಾದರೆ ಗೌರವ ಕಡಿಮೆಯಾಗುತ್ತದೆ. ನೋಡ್ರಿ, ದಾಸಿ ಹೇಳ್ತಾಳೆ ಪ್ರಿಯಮೋದ. ಆಗಿನ ಕಾಲದಲ್ಲಿ ದಾಸಿ ಅಂತಂದರೆ ಒಬ್ಬ ಸೇವಕಿ. ಆ ಸೇವಕಿ ಎಷ್ಟು ಉದಾತ್ತ ಯೋಚನೆ ಇತ್ತು, ಯಾವ ರೀತಿ ಒಂದು ಒಳ್ಳೆಯ ರೀತಿಯಿಂದ ಕರ್ಕೊಂಡು ಹೋಗ್ತಾ ಇದ್ಲು ತನ್ನ ಒಡತಿಯನ್ನು ಅಂತಕ್ಕಂಥದ್ದು. ಅದೇ ರೀತಿ ನಾವು ಕೆಟ್ಟ ದಾಸಿಯನ್ನು ನೋಡಿದಾಗ ನಾವು ರಾಮಾಯಣದಲ್ಲಿ ಮಂಥರೆಯನ್ನು ನೋಡ್ತೀವಿ. ಆ ರೀತಿ ಹೆಂಗೆ ಒಂದು ರಾಮಾಯಣ ಆಗೋಕ್ಕೆ ಕಾರಣ ಆದಲು ಮಂಥರೆ ಅಂತಕ್ಕಂಥದ್ದನ್ನು. ಅಂದರೆ ತಮ್ಮ ಜೊತೆಗಿರ್ತಕ್ಕಂಥವ್ರು, ತಮ್ಮ ಸುತ್ತಮುತ್ತ ಇರ್ತಕ್ಕಂಥವ್ರು, ತಮ್ಮ ಕೈ ಕೆಳಗಿರ್ತಕ್ಕಂಥವ್ರು ಒಳ್ಳೆಯರಾಗಿದ್ದರೆ ಆ ಮೂಲಕನೂ ಸಹ ಒಂದು ಒಳ್ಳೆಯ ಒಂದು ವಿಚಾರಗಳು, ಒಂದು ಒಳ್ಳೆಯ ತಿಳುವಳಿಕೆ, ಒಳ್ಳೆಯ ಘಟನೆಗಳು ಘಟಿಸ್ತವೆ ಅಂತಕ್ಕಂಥದ್ದಕ್ಕೆ ಈ ಉದಾಹರಣೆ ಅಷ್ಟೇ. ಮನುಷ್ಯನ ಸಂತೋಷ ಅವನ ಯೋಗ್ಯತೆಗೆ ಅನುಸಾರವಿರುತ್ತದೆ. ನೋಡ್ರಿ, ಇವನು ಕರ್ಣ ಸೋಲಿಸ್ತಾನೆ, ಅರ್ಜುನನನ್ನು ಸೋಲಿಸ್ತಾನೆ, ವಾಪಸ್ ಮನೆಗೆ ಬರ್ತಾನೆ. ಭಾಳ ಸಂತೋಷದಿಂದ ಬರ್ತಾನೆ ಅವನು. ಸುಷೇನ ಮತ್ತು ರಾಧೆ ಸಾಕು ತಂದೆ ತಾಯಿಗಳು ಅವರಿಬ್ಬರು. ಅವನು ಬರ್ತಾನೆ, ಬಂದು ಹೇಳ್ತಾನೆ ತನ್ನ ತಾಯಿಗೆ, ನಾನು ರಾಜ ಆಗಿಬಿಟ್ಟೆ, ಅಂಗದೇಶದ ರಾಜ ಆಗಿಬಿಟ್ಟೆ ನಾನು ಅಂತ ಹೇಳ್ತಾನೆ ಅವನು.
ಅದಕ್ಕಾಗಿ ಕೇಳ್ತಾಳೆ, ಮನುಷ್ಯನ ಸಂತೋಷ ಅವನ ಯೋಗ್ಯತೆ ಅನುಸಾರ ಇರುತ್ತದೆ. ಅವರಿಬ್ಬರು ಮಾತಾಡ್ತಾರೆ, ಹೆಂಗಾಯ್ತು ಏನಾಯ್ತು ಅಂತ ಎಲ್ಲ ವಿಚಾರ ಮಾಡ್ತಾಳೆ. ಏನಂದರೂ ತನ್ನ ಮಗ ಅಲ್ಲ, ಭಾಳ ಪ್ರೀತಿಯಿಂದ ಸಾಕಿರ್ತಾಳೆ ಅಮ್ಮ. ಅವ್ರಿಗೆ ಮಕ್ಕಳಿರಲ್ಲ, ಇವನು ಸಿಕ್ಕಿರ್ತಾನೆ ಅವನ ನದಿಯಲ್ಲಿ, ಹಂಗಾಗಿ ಭಾಳ ಪ್ರೀತಿಯಿಂದ ಅವನನ್ನು ಸಾಕಿರ್ತಾಳೆ. ಅವನು ಸಹ ಅದೇ ರೀತಿಯ ಒಳ್ಳೆ ಕಾಂತಿಯುತವಾಗಿ ಒಳ್ಳೆ ವೀರತನದಿಂದ ಶೌರ್ಯತನದಿಂದ ಅವನಿರ್ತಾನಲ್ಲ. ಆಗ ಸುಷೇನ ಬರ್ತಾನಲ್ಲಿ ಮನೆಗೆ. ಎಲ್ಲಿ ಅಧರ್ಮ ಇರುವುದೋ ಅಲ್ಲಿ ಅವಮಾನ ಇರುವುದು. ಅವನಿಗೆ ಒಪ್ಪಿಗಿರಲ್ಲ. ದುರ್ಯೋಧನನ ಕಡೆಗೆ ಏನು ಸೇರ್ಕೊಂಡಲ್ಲಿ ಅವ್ನು ಕರ್ಣ, ಅವನಿಗೆ ಸುಷೇನನಿಗೆ ಒಪ್ಪಿಗಿರಲ್ಲ. ಯಾಕಂದ್ರೆ ಅವ್ನು ಮೊದಲಿಂದ ನೋಡಿರ್ತಾನೆ ಇಲ್ಲಿ ಪಾಂಡವರು ಎಂಥವ್ರು ಕೌರವರು ಎಂಥವ್ರು ಅಂತಕ್ಕಂಥದ್ದು ಅವನ್ನೆಲ್ಲ ವಿಶ್ಲೇಷಣೆಯನ್ನು ಮಾಡಿರ್ತಾನೆ, ಗೊತ್ತಿರ್ತದೆ ಅವನಿಗೆ. ಅವರು ದುರ್ಯೋಧನ ಕೌರವರು ಏನಾದಾರಲ್ಲ, ಇವರು ಅಧರ್ಮಿಗಳು, ಇವ್ರ ಕಡೆಗೆ ಹೋಗಬಾರ್ದಾಗಿತ್ತು ಅಂತಕ್ಕಂಥದ್ದು ಅವನಿಗೆ ಸಂಕಟ ಆಗ್ತೈತಿ. ಎಲ್ಲಿ ಅಧರ್ಮ ಇರುವುದು ಅಲ್ಲಿ ಅವಮಾನ ಇರುವುದು. ಮುಂದೆ ಇದು ಅವಮಾನ ಆಗ್ತದೆ ನಮಗೆ. ಅಧರ್ಮದ ಜೊತೆಗೆ ಹೋದಾಗ ನಮಗೆ ಅವಮಾನ ಆಗ್ತೈತಿ. ದಾನ ಉಪಕಾರಗಳು ಸಜ್ಜನರಿಂದ ದೊರೆತರೆ ಮಾತ್ರ ಸ್ವೀಕರಿಸಲು ಯೋಗ್ಯ. ನೋಡ್ರಿ, ಅವನೊಬ್ಬ ಸೂತಪುತ್ರ, ಆಗಿನ ಜಾತಿಯ ಇದರಲ್ಲಿ ಒಬ್ಬ ಕೆಳಜಾತಿಯವನು. ಅವನಲ್ಲಿ ಅಂಥ ಒಂದು ಉದಾತ್ತ ಯೋಚನೆ ಇತ್ತು, ಉದಾತ್ತ ಚಿಂತನೆ ಇತ್ತು. ಯಾಕಂದರೆ ಅವನು ಬೆಳೆದಿರ್ತಕ್ಕಂಥದ್ದು, ಅವನ ಜೊತೆಗಿರ್ತಕ್ಕಂಥದ್ದು ಸಹವಾಸ ದೋಷ ಅಂತ ಹೇಳ್ತೀವಲ್ಲ, ಅವನು ಭೀಷ್ಮರ ಜೊತೆ ಕೆಲಸ ಮಾಡ್ತಾಯಿದ್ದ ಮೊದಲಿಂದನೂ. ಅವರ ಒಂದು ಗುಣಗಳಿಂದ ಆಕರ್ಷಿತನಾಗಿದ್ದ, ಒಳ್ಳೆಯ ಗುಣಗಳಿಂದ ಆಕರ್ಷಿತನಾಗಿದ್ದ. ಅವನು ಹೇಳ್ತಾನೆ ನೋಡ್ರಿ, ಆ ಒಂದು ಉಪಕಾರಗಳು ಸಜ್ಜನರಿಂದ ಬಂದರೆ ಮಾತ್ರ ನಾವು ಸ್ವೀಕಾರ ಮಾಡ್ಬೇಕಂತೆ, ದುರ್ಜನರಿಂದ ಬಂದರೆ ಆ ಒಂದು ಉಪಕಾರಗಳನ್ನು ಸ್ವೀಕಾರ ಮಾಡಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಈಗ ಅಧರ್ಮ ಅಪಾತ್ರ ದಾನ, ಅಧರ್ಮವಾಗಿರ್ತಕ್ಕಂಥ ದಾನವನ್ನು ನಾವು ಸ್ವೀಕಾರ ಮಾಡಬಾರ್ದು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಈಗ ನಾವು ಹಂಗೆ ನೋಡೋಕೆ ಹೋದರೆ, ಈಗ ಉದಾಹರಣೆ, ಈಗ ಸುಮಾರು ವರ್ಷಗಳಿಂದ ಜನಾರ್ದನ್ ರೆಡ್ಡಿ ತಿರುಪತಿಗೆ ಬಂಗಾರದ ಕಿರೀಟನ ವಜ್ರದ ಕಿರೀಟನ ಮಾಡಿಸ್ಕೊಟ್ಟ. ಅದೆಲ್ಲ ಅಧರ್ಮ ದಾನ ಏನದು. ಯಾಕಂದ್ರೆ ಅದೇನು ಬೆವರಿಳಿಸಿ ದುಡಿದಿರ್ತಕ್ಕಂಥ ದಾನ ಅಲ್ಲ, ದುಡ್ಡಲ್ಲ. ಇವತ್ತೇನಾದರೂ ನಮ್ಮ ಮಠಮಾನ್ಯಗಳು ಇವತ್ತು ನಾವು ನೋಡ್ತಾ ಇದ್ದೀವಿ, ಇವತ್ತು ಮಠಮಾನ್ಯಗಳು ದೇಗುಲಗಳು ಇವತ್ತೇನಾದರೂ ಕಾಣಿಕೆಯಿಂದ ತುಂಬಿ ತುಳುಕ್ತಾ ಇದ್ದಾವೆ ಅಂತಂದರೆ ಅವೆಲ್ಲವೂ ಸಹ ಕಪ್ಪೋಣನೆ. ಇವತ್ತೇನಾದರೂ ನನ್ನಂಥವ್ರು ತಿಂಗಳ ಸಂಬಳ ತಗೊಳ್ಳೋರು ಅಥವಾ ಬೆವರಿಳಿಸಿ ದುಡಿತಕ್ಕಂಥವ್ರು ಯಾರಾದರೂ ಲಕ್ಷಗಟ್ಟಲೆ ದಾನ ಮಾಡೋಕ್ಕೆ ಸಾಧ್ಯತೆ ಇದೆಯಾ? ಕೋಟಿಗಟ್ಟಲೆ ದಾನ ಮಾಡೋಕ್ಕೆ ಸಾಧ್ಯತೆ ಇದೆಯಾ? ಅವೆಲ್ಲ ಅಪಾತ್ರ ದಾನ. ಅವರೆಲ್ಲ ಏನು ಲಕ್ಷಗಟ್ಟಲೆ ಕೊಡ್ತಕ್ಕಂಥವ್ರು ಇವತ್ತು ಮಠಮಾನ್ಯಗಳೆಲ್ಲ ಕಪ್ಪೋಣದಿಂದ ತುಂಬಿರ್ತಕ್ಕಂಥವು. ಆ ಕಪ್ಪೋಣವನ್ನು ವೈಟ್ ಮನಿಯಾಗಿ ಮಾಡಲಿಕ್ಕೆ ಆ ಒಂದು ದಾನಗಳಿಗೆ ಕೊಡ್ತಕ್ಕಂಥದ್ದು. ಇವನ್ನೆಲ್ಲ ನಾವು ಪ್ರತಿದಿವಸನೂ ನೋಡ್ತಾ ಇದ್ದೀವಿ ನಾವು. ಹೋಗು, ನಿನ್ನ ಕರ್ತವ್ಯ ಮಾಡು, ಕರ್ತವ್ಯವನ್ನು ಪಾಲನೆ ಮಾಡು. ಅವ್ರು ಹೇಳ್ತಾರೆ, ಅವನೇನು ಅಂದ್ಕೊಂಡಿದ್ದ ಕಾರಣ, ನಾನು ಅಂಗದೇಶದ ರಾಜ ಆಗಿಬಿಟ್ಟೆ, ನನ್ನ ತಂದೆ ತಾಯಿನ ಕರ್ಕೊಂಡು ಹೋಗಿ ನಾನು ಸುಖವಾಗಿ ಅವ್ರನ್ನ ಸಾಕಬೇಕು ತಂದೆ ತಾಯಿನ ಅಂತ ಅವನಿಚ್ಛೆ. ಪಾಪ ಇಷ್ಟು ದಿವಸ ನನ್ನನ್ನು ಸಾಕಿದ್ದಾರೆ, ನಾನು ಮತ್ತು ಈಗ ರಾಜ ಆಗಿಬಿಟ್ಟೆ, ಅಂಗದೇಶದ ರಾಜ, ನಾನು ಕರ್ಕೊಂಡು ಹೋಗ್ಬೇಕಂತ. ಆದರೆ ಅವ್ರು ಬರೋಕ್ಕೆ ಒಪ್ಪಲ್ಲ. ಅವರು, ನೀನು ಅಧರ್ಮದ ಒಂದು ಜಾಗದಲ್ಲಿದೆಯಾ, ಅಧರ್ಮ ಮಾಡೋರ ಜೊತೆಗಿದೆಯಾ ನೀನು, ಹಂಗಾಗಿ ನಾವು ಬರಲ್ಲ. ಹೋಗು, ನಿನ್ನ ಕರ್ತವ್ಯ, ನೀನು ರಾಜನ ಮಾಡ್ಯಾರಲ್ಲಪ್ಪ, ನಿನ್ನ ಕರ್ತವ್ಯ ಮಾಡೋಗಿ ನೀನು, ನಾವೇನು ಬೇಡ ಅನ್ನಲ್ಲ. ನಾವು ಬರುವುದಿಲ್ಲ. ನಾವು ಈ ಮನೆಯನ್ನು ಧರ್ಮದಿಂದಲೇ ಕಾಪಾಡಿಕೊಂಡಿರುತ್ತೇವೆ, ನಮಗಿದೆ ಸಾಕು, ನಮಗೇನು ದೊಡ್ಡ ಐಶ್ವರ್ಯ ಬೇಡ, ಏನು ಬೇಡ, ಬಡತನ ಐಶ್ವರ್ಯ, ನಾವು ನೆಮ್ಮದಿಯಾಗಿದ್ದೀವಿ, ನಮಗೆ ಅಧರ್ಮದ ಒಂದು ದಾನ ಬೇಡ, ನೀನು ಹೋಗು, ನಾವು ಬರೋದಿಲ್ಲ ಅಂತಕ್ಕಂಥದ್ದನ್ನು ಇಬ್ಬರು ಹೇಳಿದರು, ಗಂಡ ಹೆಂಡತಿ. ಕಿರೀಟ ತೊಡಿಸಿದ ರಾಧಮ್ಮ, ಅವರಮ್ಮ ರಾಧೆ ಅಂತಂದು ಸಾಕು ತಾಯಿ ಕಿರೀಟ ತೊಡಿಸ್ತಾಳೆ. ಕಣ್ಣೀರಿನ ವಿದಾಯ ಕರ್ಣನಿಗೆ, ಕಣ್ಣೀರಿನಿಂದ ಆಕೆ ಬೀಳ್ಕೊಡ್ತಾಳೆ. ಯಾಕಂದರೆ ಎಂತನಾದರೂ ಸಹ ಮಗ ತಾನೆ, ಹಂಗಾಗಿ ಕಣ್ಣೀರಿನಿಂದ ಅವನನ್ನು ಆ ಒಂದು ಅಂಗದೇಶಕ್ಕೆ ಬೀಳ್ಕೊಡ್ತಾಳೆ, ಅಲ್ಲಿ ಹೋಗ್ಬೇಕು. ಇತ್ತ ಕುಂತಿಗೆ ನಮಸ್ಕರಿಸಿದ ಪಾಂಡವರು ಮತ್ತು 5 ಸಹೋದರರು. ಇವರು 5 ಜನನು, ನೀವು 5 ಜನ ಸಹ 5 ಬೆರಳಿದ್ದಂಗೆ ಇರಬೇಕು ಅಂತಕ್ಕಂಥದ್ದನ್ನು ಆಕೆ ಕುಂತಿ ಹೇಳ್ತಾಳೆ. ಹೂ ಕೊಟ್ಟು ನಮಸ್ಕರಿಸಿದ ಕರ್ಣ, ಈಗೇನು ಹೋಗ್ತಾ ಇದ್ದಾನೆ ಅವನು ಕರ್ಣ, ಅಂಗದೇಶದ ಒಂದು ರಾಜನಾಗಿ ಹೋಗ್ತಾ ಇದ್ದಾನೆ. ಆ ಒಂದು ರಾಜಸಭೆಯಲ್ಲಿ, ಹಸ್ತಿನಾಪುರದ ರಾಜಸಭೆಯಲ್ಲಿ ಅವನು ಸಹ ಬಂದಿದ್ದಾನೆ. ಆವಾಗ ಕುಂತಿ ಅವರೆಲ್ಲ ಇದ್ರಲ್ಲ, ಎಲ್ಲರಿಗೂ ಸಹ ನಮಸ್ಕಾರ ಮಾಡ್ತಕ್ಕಂಥದ್ದು ಪದ್ಧತಿ. ಅದೇ ರೀತಿ ಆ ಒಂದು ಕುಂತಿಗೂ ಕರ್ಣನಿಗೂ ಏನೋ ಒಂದು ಅವಿನಾಭಾವ ಸಂಬಂಧ ಎಳಿತಾ ಇರ್ತದೆ, ಪರಸ್ಪರ ಆಕರ್ಷಣೆ. ಅದು ಒಂದೇನೋ 6th ಸೆನ್ಸ್ ಅಂತ ಏನು ಹೇಳ್ತೀವಲ್ಲ, 6ನೇ ಇಂದ್ರಿಯ. ಹಾಗೆ ಆ ಕುಂತಿ ಕರ್ಣನನ್ನು ನೋಡಿದಾಗ ಕುಂತಿಗೆ ಈಗ ಗೊತ್ತಾಗಿದೆ, ಇವನು ನನ್ನ ಮಗ ಅಂತಕ್ಕಂಥದ್ದು ಗೊತ್ತಾಯಿತು ಫೈನಲಾಗಿ. ಆದರೆ ಕರ್ಣನಿಗೆ ಗೊತ್ತಿಲ್ಲ. ಆದರೂ ಕುಂತಿಯನ್ನು ನೋಡಿದಾಗ ಏನೋ ಒಂದು ಸಂಬಂಧ ಆ ಒಂದು ಕುಂತಿಯ ಕಡೆಗೆ ಎಳಿತಾ ಇತ್ತು ಅವನಿಗೆ. ಆವಾಗ ಇವನಿಗೂ ಸಹ ಹೋಗುವಾಗ ನಮಸ್ಕಾರ ಮಾಡ್ತಾನೆ ಆಕೆಗೆ. ಯಾರಿಗೆ? ಕುಂತಿಗೆ ನಮಸ್ಕಾರ ಮಾಡ್ತಾನೆ, ತಾಯಿಗೆ. ಮಾತೆ ದೇವರ ಸ್ವರೂಪ. ಕರ್ಣ ಹೇಳ್ತಾನೆ ನೋಡ್ರಿ, ಆ ತಾಯಿ ಅಂತಂದರೆ ದೇವರ ಸ್ವರೂಪ. ಸಮಾಜದ ಭಯದಿಂದ ನನ್ನ ತಾಯಿ ನನ್ನನ್ನು ತ್ಯಜಿಸಿರುವಾಗ, ತನ್ನ ಸಾಕು ತಾಯಿಯ ಬಗ್ಗೆ ಹೇಳ್ತಾನೆ ಫಸ್ಟು. ಯಾಕಂದರೆ ಈ ಕುಂತಿಯ ಬಗ್ಗೆ ಗೊತ್ತಿರಲ್ಲ ನೀನು. ಈಗ ಸಮಾಜದ ಭಯದಿಂದ ನನ್ನ ಸಾಕು ತಾಯಿ ನನ್ನ ಜೊತೆಗೆ ಬರೋಕ್ಕೆ ಒಪ್ಪಲಿಲ್ಲ. ಆದರೂ ಸಹ
ನನ್ನ ಪರಮಶತ್ರುವಿನ ತಾಯಿಯನ್ನು ನಾನು ಗೌರವಿಸುತ್ತೇನೆ. ಕರ್ಣ ಕೊನೆಯವರೆಗೂ ಒಂದೇ ಅಂತ ಹೇಳ್ತಾನೆ, ನನಗೆ ಪಾಂಡವರು ಶತ್ರುಗಳಲ್ಲ, ಅರ್ಜುನ ಒಬ್ಬನೇ ಶತ್ರು ಅಂತ ಹೇಳ್ತಾನೆ ಅವನು. ಅರ್ಜುನನೇ ನನ್ನ ಪರಮಶತ್ರು. ಉಳಿದವರ ಮೇಲೆ ಅವನಿಗೆ ಒಂದು ಒಳ್ಳೆಯ ಭಾವನೆ ಇರ್ತದೆ, ಕರುಣೆಯ ಭಾವನೆ ಇರ್ತದೆ. ಆದರೆ ಅರ್ಜುನನ ಮೇಲೆ ಕರುಣೆಯ ಭಾವನೆ ಅಂತಕ್ಕಂಥದ್ದು ಕರ್ಣನಿಗೆ ಇರೋದೇ ಇಲ್ಲ. ಅವನು ನನ್ನ ಪರಮಶತ್ರು. ಆ ಪರಮಶತ್ರುವಿನ ತಾಯಿಯನ್ನು ಸಹ ನಾನು ಗೌರವಿಸ್ತೀನಿ ಅಂತಕ್ಕಂಥದ್ದನ್ನು ಕುಂತಿಗೆ ಹೇಳ್ತಾನೆ ಅವನು. ನಿಮ್ಮ ಪುತ್ರನಿಗಿಂತ ನಾನು ಶ್ರೇಷ್ಠ ಧನುರ್ಧಾರಿ, ಅದನ್ನು ಹೇಳ್ತಾನೆ. ನಿಮ್ಮ ಪುತ್ರ ಅರ್ಜುನ, ನೀವು ಶ್ರೇಷ್ಠ ಧನುರ್ಧಾರಿ ಅಂತ ಏನು ಹೇಳ್ತೀರಲ್ಲ, ಅವನಿಗಿಂತಲೂ ನಾನು ಶ್ರೇಷ್ಠ ಧನುರ್ಧಾರಿ ಇದ್ದೀನಿ, ಆದರೆ ನನಗೆ ಅವಕಾಶಗಳು ಸಿಕ್ಕಿದ್ದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ, ಕುಂತಿಗೆ ಹೇಳ್ತಾನೆ ಅವನು. ಆಕೆಗೆ ಒಂದು ಕಡೆಗೆ ಸಂತೋಷ, ಒಂದು ಕಡೆ ದುಃಖ. ಯಾಕಂದರೆ ಅವನು ಸಹ ತನ್ನ ಮಗನೇ, ಅವನು ಒಳ್ಳೆಯ ಶ್ರೇಷ್ಠ ಒಂದು ವೀರ ಇದನ್ನಂತಂದರೆ ಆಕೆಗೂ ಸಂತೋಷ ಆಗ್ತೈತೆ. ಆದರೆ ಅದನ್ನು ಹೇಳ್ಕೊಳ್ಳೋಂಗಿಲ್ಲ ಆಕೆ. ಯುಧಿಷ್ಠಿರ ಹೇಳ್ತಾನೆ ನೋಡ್ರಿ ಕರ್ಣನಿಗೆ, ಅಹಂಕಾರ ಶೌರ್ಯವನ್ನು ನುಂಗಿಬಿಡುತ್ತದೆ. ನಾನು ಅಂತಕ್ಕಂಥದ್ದು ಬೇಡ, ನಾನು ಅವನಿಗಿಂತ ಶ್ರೇಷ್ಠ ಧನುರ್ಧಾರಿ, ನಾನು ಅವನಿಗಿಂತೂ ಚೆನ್ನಾಗಿ ಜಾಣ, ಅವನಿಗಿಂತೂ ಬುದ್ಧಿವಂತ, ಹಿಂಗೇನು ಹೇಳ್ತೀವಲ್ಲ, ಇದೇ ಅಹಂಕಾರ, ನಾನು ಅಂತಕ್ಕಂಥದ್ದು. ಈ ನಾನು ಅಂತಕ್ಕಂಥದ್ದು ಬೇಡ, ನಾವು ಅಂತಕ್ಕಂಥದ್ದು ಬರಬೇಕು. ಅದು ಶೌರ್ಯವನ್ನು ನುಂಗಿಬಿಡುತ್ತದೆ. ನಮ್ಮ ಒಂದು ಎಲ್ಲ ಒಳ್ಳೆಯ ಗುಣಗಳನ್ನು ಅಹಂಕಾರ ಅಂತಕ್ಕಂಥದ್ದು ನುಂಗಿಬಿಡುತ್ತದೆ ಅಂತಕ್ಕಂಥದ್ದನ್ನು ಯುಧಿಷ್ಠಿರ ಹೇಳ್ತಾನೆ. ಅದಕ್ಕೆ ಕುಂತಿ ಹೇಳ್ತಾಳೆ ನೋಡ್ರಿ, ಕರ್ಣ ಜ್ಯೇಷ್ಠ ಭ್ರಾತ ಇದ್ದ ಹಾಗೆ. ಆಕೆ ಜ್ಯೇಷ್ಠ ಭ್ರಾತನೇ, ಅದನ್ನು ಹೇಳಂಗಿಲ್ಲ. ಇವನು ನಿಮ್ಮ ಒಬ್ಬ ಹಿರಿಯ ಅಣ್ಣ ಅಂದ್ಕೊಳ್ರಪ್ಪ ಅಂತಕ್ಕಂಥದ್ದನ್ನು ಕುಂತಿ ಅವರಿಗೆ ಹೇಳ್ತಾಳೆ. ಅದೇ ಅಹಂಕಾರ ಅಜ್ಞಾನ ದುರ್ಯೋಧನನ ಹಾಗೆ. ಪಾಂಡವರೆಲ್ಲ ಅದನ್ನೇ ಹೇಳ್ತಾರೆ. ದುರ್ಯೋಧನ ಏನು ಅಜ್ಞಾನ ಅಹಂಕಾರದಿಂದ ಏನು ಅದನ್ನಲ್ಲ, ಅದೇ ರೀತಿ ಅದೇ ಗುಣಗಳು ಇವನಿಗೆ ಕರ್ಣನಿಗೆ ಬಂದಿದ್ದಾವೆ. ಯಾಕಂದ್ರೆ ಅವನು ಸಹ ಅವನ ಜೊತೆಗೆ ಇರ್ತಾನಲ್ಲ. ನಾವು ಯಾರ ಜೊತೆಗೆ ಇರ್ತೀವೋ ಆ ಒಂದು ಗುಣಗಳು ನಮಗೆ ಸಹಜವಾಗಿ ಬರ್ತವೆ. ಸಜ್ಜನರ ಜೊತೆಗಿದ್ದರೆ ಸಜ್ಜನರ ಒಂದು ಗುಣಗಳು, ದುರ್ಜನರ ಜೊತೆಗಿದ್ದರೆ ದುರ್ಜನರ ಗುಣಗಳು ಸಹಜವಾಗಿ ಬರ್ತವೆ. ದುರ್ಯೋಧನ, ದುಶ್ಯಾಸನ ಮತ್ತು ಧೃತರಾಷ್ಟ್ರ ಸಂವಾದವನ್ನು ಮಾಡ್ತಾರೆ. ಅಂದರೆ ಈಗ ನಾವು ಪಾಂಡವರನ್ನು ಸೋಲಿಸಿಬಿಟ್ಟಿದ್ದೀವಿ, ಯುವರಾಜನನ್ನು ಯಾರನ್ನು ನಾವು ಮಾಡಬೇಕಾಗಿದೆ ಅಂತಕ್ಕಂಥದ್ದನ್ನು ಪರಸ್ಪರ ಮಾತುಕತೆ ಆಡ್ತಾ ಇದ್ದಾರೆ ದುರ್ಯೋಧನ ಮತ್ತು ದುಶ್ಯಾಸನ, ಧೃತರಾಷ್ಟ್ರ. ಅದಕ್ಕೆ ದುರ್ಯೋಧನ ಹೇಳ್ತಾನೆ, ನಾವೀಗ ಪಾಂಡವರನ್ನು ಸೋಲಿಸಿಬಿಟ್ಟಿದ್ದೀವಲ್ಲ, ನನ್ನನ್ನೇ ರಾಜನನ್ನಾಗಿ ಮಾಡಿರಿ, ಯುವರಾಜನನ್ನಾಗಿ ಉತ್ತರಾಧಿಕಾರಿಯನ್ನಾಗಿ ಮಾಡಿರಿ ಅಂತ ಕೇಳ್ತಾನೆ ಅವನು. ಯುವರಾಜನ ಸಾಮರ್ಥ್ಯ ಐತೆ ಅಂತ ಹೇಳ್ತಾನೆ ಶಕುನಿ. ದುರ್ಯೋಧನನಿಗೆ ಯುವರಾಜನ ಸಾಮರ್ಥ್ಯ ಇದೆ. ದುರ್ಯೋಧನನನ್ನು ಗದಾಯುದ್ಧದಲ್ಲಿ ಸೋಲಿಸೋರು ಯಾರೂ ಇಲ್ಲ. ಅವನು ಬಲರಾಮನ ಶಿಷ್ಯ, ಅವನು ಭಾಳ ಶಕ್ತಿಯುತ, ಗದಾಯುದ್ಧದಲ್ಲಿ ನಿಪುಣ ಅವನು. ಹಾಗಾಗಿ ಅವರು ದ್ವಂದ್ವ ಮಾಡಿದ್ದಲ್ಲಿ, ದ್ವಂದ್ವದಲ್ಲಿ ಪಾಂಡವರನ್ನು ಸೋಲಿಸಿದ್ದು ಅದೇ ರೀತಿಯೇ. ಅರ್ಜುನನೊಬ್ಬನ ಸೋಲ್ಸೋಕ್ಕಾಗಲಿಲ್ಲ ಅವರಿಗೆ. ಕರ್ಣನನ್ನು ಮುಂದೆ ಬಿಟ್ಟು ಅರ್ಜುನನನ್ನು ಸೋಲಿಸ್ತಾರೆ ಅವರು. ಆ ಒಂದು ವಿಜಯೋತ್ಸವಕ್ಕೆ ಒಂದು ಸಂಭ್ರಮಕ್ಕಾಗಿ ಒಂದು ಔತಣ ಕೂಟವನ್ನು ಏರ್ಪಡಿಸಿರ್ತಾರೆ ಇವರು ಕೌರವರು. ಯಾಕಂದ್ರೆ ನಾವು ಗೆದ್ದುಬಿಟ್ಟಿವಿ, ಪಾಂಡವರನ್ನು ಸೋಲಿಸಿಬಿಟ್ಟಿವಿ ಅಂತಕ್ಕಂಥದ್ದು ಒಂದು ಔತಣ ಕೂಟವನ್ನು ಆ ರಾಜ್ಯಸಭೆಯಲ್ಲಿ ಏರ್ಪಡಿಸಿರ್ತಾರೆ. ಅದಕ್ಕೆ ಪಾಂಡವರು ಸಹ ಬರ್ತಾರೆ. ಪಾಂಡವರು ಒಂದು ಔತಣ ಕೂಟಕ್ಕೆ ಬರ್ತಾರೆ. ಅಲ್ಲಿ ಸುಭದ್ರ ಬಂದಿರ್ತಾಳೆ. ಸುಭದ್ರ ಯಾರಂತಂದ್ರೆ ಈಕೆ ಕೃಷ್ಣನ ತಂಗಿ. ಕೃಷ್ಣನ ತಂಗಿ ಅಂತಂದ್ರೆ ಮುಂದೆ ಬರ್ತದೆ. ಕೃಷ್ಣ ಒಬ್ಬ ತಾಯಿ ತಂದೆ ಇಬ್ಬರಿಗೂ ಒಬ್ಬರೇ ವಸುದೇವ ತಂದೆ. ಈಕೆ ಒಬ್ಬ ತಾಯಿಯ ಮಗಳು, ಕೃಷ್ಣ ಒಬ್ಬ ತಾಯಿಯ ಮಗ. ಅವನು ಸುಭದ್ರ ಮತ್ತು ಬಲರಾಮ ಒಬ್ಬ ತಾಯಿಯ ಮಕ್ಕಳು, ಕೃಷ್ಣ ಒಬ್ಬ ತಾಯಿಯ ಮಗ ಇವನು. ಆ ಒಂದು ಸುಭದ್ರಳನ್ನು ಕುಂತಿಗೆ ಪರಿಚಯಿಸ್ತಾಳೆ ದುಶ್ಯಾಲ. ಕೌರವರ ಏನು ಪುತ್ರಿ ಇದ್ದಲ್ಲಿ ಈಕೆ ಮಗಳು, ಒಂದು ಧೃತರಾಷ್ಟ್ರನ ಗಾಂಧಾರಿಯ ಮಗಳು ದುಶ್ಯಾಲ ಕುಂತಿಗೆ ಪರಿಚಯಿಸ್ತಾಳೆ. ಆ ಒಂದು ಸುಭದ್ರಳನ್ನು ಪರಿಚಯಿಸ್ತಾಳೆ. ವಸುದೇವನ ಪುತ್ರಿ. ಈ ವಸುದೇವ ಯಾರಂತಂದರೆ ಕುಂತಿಯ ಅಣ್ಣ, ಸೋದರ. ಒಟ್ಟು ಕುಂತಿಯ ಸೋದರನೇ ವಸುದೇವ. ಅಂದರೆ ವಾರಿಗೆಯಲ್ಲಿ ಈಗ ಆ ಒಂದು ಸುಭದ್ರೆಗೆ ಅತ್ತೆ ಆಗಬೇಕು. ಯಾರು? ಕುಂತಿ ಸುಭದ್ರೆಗೆ ಅತ್ತೆ ಆಗಬೇಕು. ಉಭಯ ಕುಶಲೋಪರಿಯನ್ನು ಮಾತಾಡ್ತಾರೆ. ಪಾಂಡವರನ್ನು ಸಹ ಎಲ್ಲರನ್ನ ಭೇಟಿ ಆಗ್ತಾಳಾಕಿ. ಯಾರು? ಸುಭದ್ರೆ. ಆ ಒಂದು ದುಶ್ಯಾಲೆ ಹೇಳ್ತಾಳೆ, ಅರ್ಜುನ ಭಾಳ ಚೆನ್ನಾಗಿ ವೀಣೆ ನುಡಿಸ್ತಾನೆ ಅಂತಕ್ಕಂಥದ್ದನ್ನು ಸುಭದ್ರೆಗೆ ಹೇಳ್ತಾಳೆ. ಅವರ ಒತ್ತಾಯಕ್ಕೆ ಮಣಿದು ಇವನು ಅರ್ಜುನ ಏನು ಮಾಡ್ತಾನೆ, ಆ ಒಂದು ಸಭೆಯಲ್ಲಿ, ಔತಣಕೂಟದ ಸಭೆಯಲ್ಲಿ ವೀಣೆಯನ್ನು ನುಡಿಸ್ತಾನೆ. ಇವನು ವೀಣೆ ನುಡಿಸೋದು ಭಾಳ ಚೆನ್ನಾಗಿ ಬರ್ತಾ ಇರ್ತದೆ ಇವನಿಗೆ. ಯಾರಿಗೆ? ಅರ್ಜುನನಿಗೆ ವೀಣೆಯನ್ನು ನುಡಿಸ್ತಾನೆ ಅವನು. ಆ ದುಶ್ಯಾಲೆಗಳ ಆಸೆಯಂತೆ ಅರ್ಜುನ ವೀಣೆಯನ್ನು ನುಡಿಸ್ತಾನೆ. ಅವಾಗ ದುರ್ಯೋಧನ ಬರ್ತಾನೆ. ದುರ್ಯೋಧನ ಬಂದು ಏನು ಹೇಳ್ತಾನೆ ನೋಡ್ರಿ, ಇದು ಕುರುವಂಶದ ಶೌರ್ಯಕ್ಕೆ ಕಳಂಕ. ನೀನು ಈ ವೀಣೆಯನ್ನು ಬಾರಿಸೋದು, ವೀಣೆಯನ್ನು ನುಡಿಸೋದು ಹೆಣ್ಮಕ್ಳು ನುಡಿಸ್ತಾರೆ ಅಂತ ಹೇಳ್ತಾನೆ ಅವನು. ವೀಣೆಯನ್ನು ಹೆಣ್ಮಕ್ಳು ನುಡಿಸ್ಬೇಕು, ಅಂಥದ್ದು ನೀನು ಯುದ್ಧ ಮಾಡೋದು ಬಿಟ್ಟು ವೀಣೆ ನುಡಿಸ್ತೀಯಾ? ಇದು ಕುರುವಂಶದ ಒಂದು ಶೌರ್ಯಕ್ಕೆ ಕಳಂಕ ತಂದಿದೀಯಾ ನೀನು ಅಂತಕ್ಕಂಥದ್ದನ್ನು ಹೇಳ್ತಾನೆ. ಅದೇ ಅವಾಗ ಶಕುನಿನೂ ಬರ್ತಾನೆ. ಅವನು ಸಹ ಕೆಣಕ್ತಾನೆ ಅರ್ಜುನನನ್ನು.
ಅವ್ರು ಹೆಂಗಂತಂದ್ರೆ ಶಕುನಿ ಒಬ್ಬ ದುರ್ಯೋಧನ ಇವ್ರು ಪಾಂಡವರನ್ನು ಏನಾದರೂ ಮಾಡಿ ಕೆಣಕಬೇಕು, ಕೆಣಕು ಮಾಡಿ ಅವರಿಂದ ಸ್ವಲ್ಪ ತಪ್ಪು ಮಾಡಿಸ್ಬೇಕು, ತಪ್ಪು ಮಾಡಿಸಿ ಅವ್ರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಅವರ ಉದ್ದೇಶ ಆಗಿರ್ತದೆ. ಅಂದರೆ ಅವ್ರು ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಬಂದಿರ್ತಾರೆ. ಅವ್ರು ಪ್ರತಿಯೊಂದನ್ನು ಪೂರ್ವ ನಿಯೋಜಿತವಾಗಿ ಇವರನ್ನು ಯಾವ ರೀತಿ ಕೆಣಕಬೇಕು, ಅವರಿಂದ ಯಾವ ರೀತಿ ತಪ್ಪು ಒಟ್ಟು ಮಾತಾಡೋದ್ರಾಗಲಿ ಯಾವುದ್ರಾಗಲಿ ಒಂದು ತಪ್ಪನ್ನು ಹಿಡಿಬೇಕು. ಅವರು ತಪ್ಪನ್ನು ಹಿಡಿದು ಅವ್ರಿಗೆ ಮತ್ತೆ ಏನಾದರೂ ಶಿಕ್ಷೆಯನ್ನು ಕೊಡಿಸ್ಬೇಕು ಅನ್ನೋದು ಉದ್ದೇಶ ಅವರಿಗೆ. ಕೊಂಕು ಮಾತು ಮಾಡ್ತಾ ಇರ್ತಕ್ಕಂಥದ್ದು ಈ ಪಾಂಡವರಿಗೆಲ್ಲರೂ ಇವ್ರು ಮಾತಾಡ್ತಾ ಇರ್ತಾರೆ. ಯಾರು ದುರ್ಯೋಧನ ಇವರೆಲ್ಲ ಕೌರವರು ಆ ಒಂದು ರಾಜಸಭೆಯಲ್ಲಿ. ಯುಧಿಷ್ಠರ ಹೇಳ್ತಾನೆ ನೋಡ್ರಿ, ಅರ್ಜುನನಿಗೆ ಹೇಳ್ತಾನೆ ಸಂಯಮದಿಂದಿರು, ಅವ್ರು ಏನೇ ಮಾತಾಡಲಿ ಸಂಯಮದಿಂದಿರು ಅಂತ ಹೇಳ್ತಾನೆ ಯುಧಿಷ್ಠರ. ಆದರೂ ಇವನು ಕೇಳಲ್ಲ ಅರ್ಜುನ, ಸ್ವಲ್ಪ ಸಿಟ್ಟು ಜಾಸ್ತಿ ಇವನಿಗೆ ಅರ್ಜುನನಿಗೆ. ಇವ್ರು ಏನೇನು ಮಾತಾಡಿಬಿಟ್ರೆ ಇವನಿಗೆ ತಡ್ಕೊಳಕ್ಕಾಗಲಿಲ್ಲ, ಶಸ್ತ್ರ ಎತ್ತಿ ಬಿಡ್ತಾನೆ ಇವನು ಅರ್ಜುನ. ರಾಜಸಭೆಯಲ್ಲಿ ಶಸ್ತ್ರ ಎತ್ತಕ್ಕಂಥದ್ದು ನಿಷಿದ್ಧ. ರಾಜಸಭೆಯಲ್ಲಿ ಯಾವುದೇ ರೀತಿಯಿಂದ ಶಸ್ತ್ರವನ್ನು ಎತ್ತಂಗಿಲ್ಲ, ಇನ್ನೊಬ್ಬರ ಮೇಲೆ ಹೊಡಿತೀನಿ ಬಡಿತೀನಿ ಅಂತಕ್ಕಂಥದ್ದು ಈ ರೀತಿ ಮಾಡ್ತಕ್ಕಂಥದ್ದು ನಿಷಿದ್ಧ. ಶಸ್ತ್ರ ಎತ್ತಿಬಿಟ್ಟು ಇವ್ನು ನಿಮ್ಮನ್ನು ಯಾಕೆ ಹಿಂಗೆ ಮಾಡ್ತೀರಿ ನಮ್ಮನ್ನು ಅಂತಂದು ಇವ್ನು ನಿಮ್ಮನ್ನು ಹೊಡೆದು ಬಿಡ್ತೀನಿ ಅಂತಕ್ಕಂಥದ್ದು ಶಸ್ತ್ರ ಎತ್ತಿಬಿಟ್ಟು ಅರ್ಜುನ. ಅವ್ರಿಗೆ ಒಂದು ಸಿಕ್ಬಿಡ್ತು. ಈಗ ಅಲ್ಲಿ ಶಸ್ತ್ರವೆತ್ತಿದ ಅರ್ಜುನನಿಗೆ ಭೀಷ್ಮರ ಹಿತೋಪದೇಶ. ಭೀಷ್ಮರು ಹೇಳ್ತಾರೆ, ಈ ರೀತಿ ಮಾಡಬಾರ್ದಪ್ಪ, ಇದು ಯಾವುದೇ ರಾಜಸಭೆಯಲ್ಲಿ ಈ ರೀತಿ ಶಸ್ತ್ರ ಎತ್ತಂಗಿಲ್ಲ, ಅದಕ್ಕೆ ಶಿಕ್ಷೆ ಆಗ್ತೈತಿ, ಯಾವುದೇ ಈ ರೀತಿ ಮಾಡಬೇಡ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ಕರ್ಣನಲ್ಲಿ ಕ್ಷಮಾಪಣೆಗೆ ವಿದುರನ ಆದೇಶ. ಇವನು ಮಹಾಜ್ಞಾನಿ ವಿದುರ, ಮಂತ್ರಿ, ಮಹಾಮಂತ್ರಿಯನ್ನಾಗಿ ಮಾಡಿರ್ತಾರಲ್ಲ ವಿದುರನನ್ನು. ಅವನು ಹೇಳ್ತಾನೆ, ನೋಡಪ್ಪ ಶಾಸ್ತ್ರಗಳಲ್ಲಿ ಈ ರೀತಿ ಇದೆ, ರಾಜ್ಯಸಭೆಯಲ್ಲಿ ಶಸ್ತ್ರ ಎತ್ತಕ್ಕಂಥದ್ದು ನಿಷಿದ್ಧ, ನೀನು ಶಸ್ತ್ರ ಎತ್ತಿಬಿಟ್ಟು ಅವ್ರ ಮೇಲೆ, ಹಂಗಾಗಿ ಅವರನ್ನು ಕ್ಷಮಾಪಣೆ ಕೇಳು, ಅವರನ್ನು ತಪ್ಪೊಪ್ಪಿಗೆ ಕೇಳು, ಅಲ್ಲಿಗೆ ಮುಗಿತತೆ ಅಂತಕ್ಕಂಥದ್ದನ್ನು ಹೇಳ್ತಾನೆ ವಿದುರ. ಪಾದ ತೊಳೆದು ಕ್ಷಮೆ ಕೇಳಬೇಕು. ದುರ್ಯೋಧನ ಹೇಳ್ತಾನೆ, ಸುಮ್ಮನೆ ಕೇಳಂಗಿಲ್ಲ ಕ್ಷಮೆ, ಕರ್ಣನ ಪಾದ ತೊಳೆದು. ಯಾಕಂದರೆ ಕರ್ಣನನ್ನು ಅವನು ಶಸ್ತ್ರ ಎತ್ತಿರ್ತಾನೆ, ಕರ್ಣನ ಮೇಲೆ ಶಸ್ತ್ರ ಎತ್ತಿರ್ತ ಅರ್ಜುನ. ಕರ್ಣನನ್ನು ಪಾದ ತೊಳೆದು ಕ್ಷಮೆ ಕೇಳಬೇಕು ಅಂತ ಹೇಳ್ತಾನೆ ಅವನು ದುರ್ಯೋಧನ. ಅನಿವಾರ್ಯ ಆಗ್ತದೆ ಅವಾಗ ಹೇಳಿದಂಗೆ ಕೇಳಲೇಬೇಕಾಗುತ್ತೆ. ಪಾದ ತೊಳೆದ ಅರ್ಜುನ, ಪಾದ ತೊಳೆದು ಕ್ಷಮೆಯನ್ನು ಕೇಳ್ತಾನೆ ಅವನು. ಅರ್ಜುನ ಕರ್ಣನನ್ನು ಪಾದ ತೊಳೆದು ಕ್ಷಮೆಯನ್ನು ಕೇಳ್ತಾನೆ. ನಾಳೆ ಯುವರಾಜನ ಘೋಷಣೆ. ಧೃತರಾಷ್ಟ್ರ ರಾಜ್ಯಸಭೆಯಲ್ಲಿ ಹೇಳ್ತಾನೆ. ಔತಣಕೂಟ ಮುಗಿದ ನಂತರ ಧೃತರಾಷ್ಟ್ರ ಕಾರ್ಯಕಾರಿ ರಾಜನಾಗಿ ಏನಿರ್ತಾನಲ್ಲ ಧೃತರಾಷ್ಟ್ರ, ನಾಳೆ ಒಂದು ಯುವರಾಜನ ಘೋಷಣೆಯನ್ನು, ಅಂದರೆ ಹಸ್ತಿನಾಪುರದ ಮುಂದಿನ ಉತ್ತರಾಧಿಕಾರಿಯ ಘೋಷಣೆಯನ್ನು ನಾಳೆ ಪ್ರಾತಃ ಕಾಲದಲ್ಲಿ ನಾವು ಮಾಡ್ತೀವಿ ಅಂತಕ್ಕಂಥದ್ದನ್ನು ಘೋಷಣೆಯನ್ನು ಹೇಳ್ತಾನೆ. ಆನಂತರ ಪಾಂಡವರೆಲ್ಲ ಸಂವಾದ ಮಾಡ್ತಾರೆ, ಪರಸ್ಪರ ಮಾತಾಡ್ತಾರೆ. ನೋಡ್ರಿ, ಭೂಮಿಯ ಮೇಲೆ ರಾಜ್ಯ ಸ್ವಲ್ಪ ಕಾಲ ಮಾತ್ರ ದೊರೆಯುವುದು. ಯುಧಿಷ್ಠರ ಹೇಳ್ತಾನೆ ತನ್ನ ತಮ್ಮಂದಿರನ್ನೆಲ್ಲ ಕುಂದಿರಿಸ್ಕೊಂಡು. ಇವರೆಲ್ಲ ಹೇಳ್ತಾರೆ ನಾವೇ ರಾಜರಾಗಬೇಕು, ಯುಧಿಷ್ಠರನ ರಾಜನ ಮಾಡಬೇಕಂತ ಇವರು ಪಾಂಡವರು. ಯಾಕಂದರೆ ನಾವು ನಮ್ಮಲ್ಲಿ ಸಾಮರ್ಥ್ಯ ಇದೆ ಅಂತಕ್ಕಂಥದ್ದು. ಅದಕ್ಕೆ ಯುಧಿಷ್ಠರ ಏನು ಹೇಳ್ತಾನೆ, ಭೂಮಿಯ ಮೇಲೆ ರಾಜ್ಯ ಅಂತಕ್ಕಂಥದ್ದು ಕೆಲವು ಕಾಲ ಅಷ್ಟೇ ಸಿಗ್ತೈತೆ, ನಾವು ಎಲ್ಲ ಕಾಲದಲ್ಲಿ ನಾವು ರಾಜರಾಗಿರೋಕ್ಕಾಗೋದಿಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ. ಬಾಹುಬಲದಿಂದ ರಾಜ್ಯ ಪಡೆಯೋಣ. ಭೀಮ ಹೇಳ್ತಾನೆ, ನಮಗೆ ಬಲ ಇದೆ, ಶಕ್ತಿ ಇದೆ, ಬಾಹುಬಲದಿಂದ ರಾಜ್ಯವನ್ನು ಪಡೆಯೋಣ, ಇವ್ರನ್ನೆಲ್ಲ ಸೋಲಿಸಿ ನಾವು ರಾಜ್ಯವನ್ನು ಪಡೆಯೋಣ ಅಂತಕ್ಕಂಥದ್ದನ್ನು ಭೀಮ ಹೇಳ್ತಾನೆ. ಅರ್ಜುನನಿಗಾದ ಅವಮಾನ ಮರೆಯುವುದಿಲ್ಲ. ಈಗೇನು ರಾಜ್ಯಸಭೆಯಲ್ಲಿ ಆಯ್ತಲ್ಲ, ಅವನು ಕರ್ಣನನ್ನು ಪಾದ ತೊಳೆಸಿ ಏನು ಕ್ಷಮೆ ಕೇಳಿಸಿದ್ರಲ್ಲ, ಇದು ನಮಗೆ ಅವಮಾನ, ನಮ್ಮ ಪಾಂಡವರಿಗೆ ಅವಮಾನ ಇದು. ಹಂಗಾಗಿ ಇಂಥ ಅವಮಾನವನ್ನು ನಾವು ಸಹಿಸೋದಿಲ್ಲ. ಆ ರಾಜ್ಯ ಏನಾದರೂ ಆಗಲಿ, ರಾಜ್ಯವನ್ನು ನಾವು ಹಸ್ತಿನಾಪುರದ ರಾಜ್ಯವನ್ನು ನಾವು ಪಡ್ಕೊಳ್ಳೇಬೇಕು ಶಕ್ತಿಯಿಂದ ಅಂತಕ್ಕಂಥದ್ದನ್ನು ಭೀಮ ಹೇಳ್ತಾನೆ. ಅಂಥ ಒಂದು ಶಕ್ತಿ ಎಲ್ಲ ಇತ್ತು ಇವರಲ್ಲಿ, ಪಾಂಡವರಲ್ಲಿ ಎಲ್ಲ ರೀತಿಯ ಶಕ್ತಿನೂ ಸಹ ಇತ್ತು. ಯುದ್ಧ ಬೇಡ, ಮಹಾರಾಜರ ನಿರ್ಣಯ ಸ್ವೀಕರಿಸೋಣ. ಯುಧಿಷ್ಠರ ಹೇಳ್ತಾನೆ ನೋಡ್ರಿ, ಅವನು ಯಾವಾಗಲೂ ಧರ್ಮರಾಯ, ಅವನ ಅನ್ವರ್ಥನಾಮ ಧರ್ಮರಾಯ. ಅವನು ಧರ್ಮದ ಕಡೆಗೆ, ಇದು ಯುದ್ಧ ಅಂತಕ್ಕಂಥದ್ದು ಬೇಡ, ಯಾಕಂದರೆ ಅವರು ನಾವು ಅಣ್ಣ ತಮ್ಮಗಳು, ಯುದ್ಧ ಅಂತಕ್ಕಂಥದ್ದು ಬೇಡ. ಅಲ್ಲಿ ರಾಜ ಇದ್ದಾನೆ, ಕಾರ್ಯಕಾರಿ ರಾಜ, ಇದು ಯಾರು ಧೃತರಾಷ್ಟ್ರ ಇದ್ದಾನೆ, ದೊಡ್ಡಪ್ಪ. ಆ ದೊಡ್ಡಪ್ಪ ಏನು ಹೇಳ್ತಾರೋ, ರಾಜ ಏನು ಹೇಳ್ತಾರೋ ಅವ್ರು ಹೆಂಗೆ ಪಾಲನೆ ಮಾಡೋಣ ನಾವು ಅಷ್ಟೇ. ಅವ್ರು ಏನು ಹೇಳಿದ್ರು ಸರಿ, ಅದನ್ನು ಒಬೆ ಮಾಡ್ತಕ್ಕಂಥದ್ದು, ಸ್ವೀಕಾರ ಮಾಡ್ತಕ್ಕಂಥದ್ದು ನಾವು ಮಾಡಬೇಕು. ಯಾವುದೇ ರೀತಿಯಿಂದ ನಾವು ವಿರೋಧ ಮಾಡೋದು ಬೇಡ ಅಂತಕ್ಕಂಥದ್ದನ್ನು ಎಲ್ಲ ತಮ್ಮಂದಿರಿಗೂ ಹೇಳ್ತಾನೆ ಯಾರು ಯುಧಿಷ್ಠಿರ. ಮಹಾರಾಜರ ನಿರ್ಣಯವನ್ನು ನಾವು ಸ್ವೀಕರಿಸಲೇಬೇಕು. ನೊಂದ ಕುಂತಿಯ ಶೋಕ. ನೋಡ್ರಿ, ಕುಂತಿಗೆ ಬಹಳ ಶೋಕ ಆಗ್ತೈತಿ. ಯಾಕಂದರೆ ಒಬ್ಬ ಪುತ್ರನಿಂದ ಇನ್ನೊಬ್ಬ ಪುತ್ರನಿಂದ ಅರ್ಜುನನಿಗೆ ಅವಮಾನ ಆಯಿತು. ಅಲ್ಲಿ ಆವಾಗ ಕರ್ಣ ಇವನನ್ನು ಸೋಲಿಸಿದ. ಮತ್ತು ಈಗ ಇಲ್ಲಿ ಕರ್ಣನಿಗೆ ಪಾದವನ್ನು ತೊಳೆದು ತಪ್ಪನ್ನು ಕೇಳಿದ ಅರ್ಜುನ. ಇಬ್ಬರು ಮಕ್ಕಳೇ ಅವರು. ಆದರೆ ಇವರ ಇಬ್ಬರ ಮಕ್ಕಳ ಶತ್ರುತ್ವವನ್ನು ಹೇಗೆ ನಾನು ಸಹಿಸ್ಕೊಂಡ್ಲಿ? ಮುಂದೆ ಇದು ಕಂಟಿನ್ಯೂ ಆಗುತ್ತೆ, ಮತ್ತು ಗೊತ್ತಲ್ಲ ಆಕೆಗೆ, ಇದು ಹಿಂಗೆ ಬೆಳೀತತೆ, ಇದು ಇಲ್ಲಿ ನಿಲ್ಲಲ್ಲ. ಯಾಕಂದರೆ ಅವನು ಕರ್ಣ
ಆ ಒಂದು ಅವರ ದುರ್ಯೋಧನನ ಜೊತೆಗಿದ್ದಾನೆ. ಇದಿನ್ನೂ ಇದೇ ರೀತಿ ಬೆಳ್ಕೊಂತ ಹೋಗ್ತದೆ ಮುಂದೆ. ಇವರ ಶತ್ರುತ್ವವನ್ನು, ತನ್ನ ಸ್ವಂತ ಇಬ್ಬರು ಮಕ್ಕಳ ಶತ್ರುತ್ವವನ್ನು ನಾನು ಹೇಗೆ ಸಹಿಸಲಿ, ಹೆಂಗೆ ನೋಡಲಿ, ಇದನ್ನು ನೋಡ್ಕೊಂಡು ನಾನು ಹೆಂಗಿರಲಿ ಅಂತಕ್ಕಂಥದ್ದು ಭಾಳ ದುಃಖ ಆಗ್ತದೆ ಆಕಿ. ಮನದಲ್ಲಿ ಅಂದ್ಕೊಳ್ತಾರೆ, ನನ್ನಿಂದ ನೀವು ದುಃಖಿಸುವಂತಾಯಿತು, ಇದು ನಾನು ಮಾಡಿರ್ತಕ್ಕಂಥದ್ದು ತಪ್ಪು. ಮೊದಲು ಆ ಸೂರ್ಯನ ವರಪ್ರಸಾದವನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಿ, ಸೂರ್ಯನ ಒಂದು ಮಂತ್ರವನ್ನು ಪರೀಕ್ಷೆ ಮಾಡೋದಕ್ಕೆ, ದೂರ್ವಾಸರ ಮಂತ್ರವನ್ನು ಪರೀಕ್ಷೆ ಮಾಡೋಕ್ಕೆ ಹೋಗಿ ಕನ್ಯೆಯಾಗಿದ್ದೇನೆ ಕರ್ಣನನ್ನು ಪಡ್ಕೊಂಡ್ಬಿಟ್ಲು. ಆ ಒಂದು ಸಮಾಜದ ಒಂದು ಮಾತುಗಳಿಗೆ ಅಂಜಿ ಆ ಒಂದು ನದಿಯಲ್ಲಿ ತೇಲಿಬಿಟ್ಲು. ಯಾರು? ಕರ್ಣನನ್ನು, ಕುಂತಿ. ಶಕ್ತಿಯ ಇನ್ನೊಂದು ಹೆಸರೇ ಧೈರ್ಯ, ತಾಳ್ಮೆ. ಅರ್ಜುನ ಹೇಳ್ತಾನೆ ನೋಡ್ರಿ, ಶಕ್ತಿಯ ಇನ್ನೊಂದು ಹೆಸರೇ ಧೈರ್ಯ ಮತ್ತು ತಾಳ್ಮೆ ಅಂತಕ್ಕಂಥದ್ದು. ನಮ್ಮ ಜೀವನದಲ್ಲಿ ಧೈರ್ಯ ಅಂತಕ್ಕಂಥದ್ದು, ತಾಳ್ಮೆ ಅಂತಕ್ಕಂಥದ್ದು ಇವೆರಡೂ ಇದ್ದರೆ ಎಂತಹ ಕಷ್ಟಗಳನ್ನು ಸಹ ನಾವು ಸುಲಭವಾಗಿ ಬಗೆಹರಿಸ್ಬೋದು ಅಂತಕ್ಕಂಥದ್ದು. ಯಾಕಂತಂದರೆ ಯಾವುದಾದ್ರೂ ಒಂದು ಸಮಸ್ಯೆ ಬಂದಿದೆ ಅಂತಂದರೆ ಅದಕ್ಕೆ ಜೊತೆಗೆ ಪರಿಹಾರನೂ ಬಂದಿರ್ತದೆ. ಜೊತೆಗೆ ಪರಿಹಾರ ಇಲ್ಲದ ಸಮಸ್ಯೆನೇ ಇಲ್ಲ ಅಂತಕ್ಕಂಥದ್ದು. ಏನು ಬೇಕಂತಂದ್ರೆ ಅದಕ್ಕೆ ಸ್ವಲ್ಪ ತಾಳ್ಮೆ ಬೇಕು. ಪರಿಹಾರ ಅಂದರೆ ಈಗಲೇ ಸಿಗಲ್ಲ. ಈಗ ಸಮಸ್ಯೆ ಮಾತಂದ್ರೆ ಈಗಲೇ ಪರಿಹಾರ ಸಿಗಲ್ಲ ನಮಗೆ. 1 ಗಂಟೆ ಕಾಯಬೇಕಾಗುತ್ತೆ, ಅಥವಾ 1 ದಿವಸ ಕಾಯಬೇಕಾಗುತ್ತೆ, ಅಥವಾ 1 ತಿಂಗಳು ಕಾಯಬೇಕಾಗುತ್ತೆ, ಅಥವಾ 1 ವರ್ಷ ಕಾಯಬೇಕಾಗುತ್ತೆ. ಅದಕ್ಕೊಂದು ಪರಿಹಾರ ಅಂತಕ್ಕಂಥದ್ದು ಸೃಷ್ಟಿ ಮಾಡಿರ್ತಾರೆ. ಯಾವಾಗ ಸಮಸ್ಯೆ ಸೃಷ್ಟಿ ಆಯಿತೋ ಪರಿಹಾರ ಅಂತಕ್ಕಂಥದ್ದು ಕೂಡ ಸೃಷ್ಟಿಯಾಗಿರ್ತದೆ. ಅದನ್ನು ನಾವು ಕಾಯಬೇಕು ಅಂತಕ್ಕಂಥದ್ದನ್ನು ಅರ್ಜುನ ಹೇಳ್ತಾನೆ. ಈ ಒಂದು ಪಾಂಡವರಿಗೆ ಆಗಿರ್ತಕ್ಕಂಥ ಅವಮಾನವನ್ನು ಭೀಷ್ಮರೆಲ್ಲ ನೋಡಿದರು. ಅವರಿಗೆಲ್ಲ ಗೊತ್ತಿತ್ತು ಪಾಂಡವರು ತಪ್ಪಿಲ್ಲ ಅನ್ನೋದು ಗೊತ್ತು. ಆದರೆ ಅವರು ಅವ್ರಿಗೆ ಕಟ್ಟು ಬಿದ್ದುಬಿಟ್ಟಿದ್ರು. ಅದಕ್ಕೆ ಅವರಿಗೂ ಅಸಹಾಯಕರಾಗಿಬಿಟ್ಟಿದ್ರು. ಮುಂದೆ ಕೊನೆತನೂ ಅವ್ರು ಅಸಹಾಯಕರಾಕ್ಯಂತ ಹೋಗ್ತಾರೆ. ಭೀಷ್ಮ ಅವರೆಲ್ಲ ಏನಿದಾರಲ್ಲ, ದ್ರೋಣಾಚಾರ್ಯರು ಸಹ ಅಸಹಾಯಕರಾಕ್ಯಂತ ಹೋಗ್ತಾರೆ ಮುಂದೆ. ಸಂತೈಸಿದ ಭೀಷ್ಮರು ಇವರಿಗೆ, ಅರ್ಜುನನೇ ಮತ್ತು ಪಾಂಡವರಿಗೆ ಸಂತೈಸ್ತಾರೆ. ಆಯ್ತಪ್ಪ, ಇದನ್ನೇನು ಮನಸ್ಸಿನಾಗ ಇಟ್ಕೋಬೇಡ್ರಿ, ಮುಂದೆ ನಿಮಗೆ ಒಳ್ಳೆಯದಾಗುತ್ತೆ. ನೀವು ಧರ್ಮದ ಮಾರ್ಗದಲ್ಲಿ ನಡೀತಾ ಇದ್ದೀರಾ, ನಿಮಗೆ ಮುಂದೆ ಒಳ್ಳೆಯದಾಗುತ್ತೆ, ಖಂಡಿತ ಒಳ್ಳೆಯದಾಗುತ್ತೆ ಅಂತಕ್ಕಂಥದ್ದನ್ನು ಇವರು ಸಂತೈಸ್ತಾರೆ. ತಾತಾಶ್ರೀ ಮತ್ತು ಕಾಕಾಶ್ರೀ ಮೇಲೆ ನಂಬಿಕೆ ಇದೆ. ಅರ್ಜುನ ಹೇಳ್ತಾನೆ ನೋಡ್ರಿ, ಅವ್ರ ಅಮ್ಮಗೆ ಹೇಳ್ತಾನೆ. ತಾತಾಶ್ರೀ ಅಂದರೆ ಭೀಷ್ಮ, ಕಾಕಾಶ್ರೀ ಅಂದರೆ ವಿದುರ, ಅವ್ರ ಚಿಕ್ಕಪ್ಪ. ಇವರ ಮೇಲೆ ನಂಬಿಕೆ ಇದೆ. ಯಾಕಂದರೆ ಅವರು ಸಹ ಧರ್ಮ ಮಾರ್ಗದಲ್ಲಿ ನಡೀತಕ್ಕಂಥವ್ರು. ಇವ್ರ ಮೇಲೆ ಧರ್ಮ ಇದೆ, ಇವ್ರ ಮೇಲೆ ನಂಬಿಕೆ ಇದೆ, ನಮಗೆ ಇವ್ರು ಒಳ್ಳೇದು ಮಾಡ್ತಾರೆ ಅಂತಕ್ಕಂಥದ್ದು ಅರ್ಜುನನು ಅವರ ತಾಯಿಗೆ ಹೇಳ್ತಾನೆ. ನೋಡ್ರಿ, ಶ್ರೀಕೃಷ್ಣ ಹೇಳ್ತಾನೆ, ಸಂಕಟ ಬಂದಾಗ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತೇವೆ. ನಾವೆಲ್ಲರೂ ಸಹಜ ಮನುಷ್ಯರು. ನಾವು ಆರಾಮಿದ್ದಾಗ, ಚೆನ್ನಾಗಿದ್ದಾಗ ಯಾರು ದೇವರನ್ನು ನೆನಪು ಮಾಡ್ಕೊಳ್ಳಲ್ಲ. ಸಂಕಟ ಬಂದಾಗ ವೆಂಕಟರಮಣ ಅಂತ ಏನು ಹೇಳ್ತೀವಲ್ಲ, ಕಷ್ಟ ಬಂದಾಗ ಮಾತ್ರ ದೇವ್ರ ನೆನಪಾಗೋದು ನಮಗೆ. ಅಲ್ಲಿವರೆಗೂ ನಾವು ಯಾರು ನೆನಪು ಮಾಡ್ಕೊಳಲ್ಲ. ಸುಖದ ಸುಪ್ಪತ್ತಿಗೆ ಇಲ್ಲಿದ್ದಾರೆ ಯಾರು ನೆನಪು ಮಾಡ್ಕೊಳಲ್ಲ. ಇವತ್ತೇನಾದರೂ ಇಲ್ಲಿ ನಾವು ಇಂಥ ಒಂದು ಸತ್ಸಂಗಕ್ಕೆ, ಕಾರ್ಯಕ್ರಮಕ್ಕೆ ಯಾರಾದರೂ ಬರ್ತಾ ಇದ್ದೀವಿ ಅಂತಂದರೆ, ಜೀವನದ ಎಲ್ಲೋ ಒಂದು ಸಣ್ಣ ಘಟನೆ ನಮ್ಮ ಮನಸ್ಸಿಗೆ ಯಾವಾಗ ಅದು ಕಷ್ಟ ಬಂದಿರ್ತತೆ, ತೊಂದರೆ ಆಗಿರ್ತತೆ, ಅಂಥವ್ರು ಮಾತ್ರ ನಾವು ಇಲ್ಲಿಗೆ ಬಂದೀವಿ. ಅವ್ರಿಗೆ ಏನು ಕಷ್ಟ ಗೊತ್ತಾಗಿಲ್ಲ ಅಂದ್ರೆ ಯಾರು ಇಲ್ಲಿಗೆ ಬಂದಿಲ್ಲ ಅಂತ ನನ್ನ ಅನಿಸಿಕೆ. ಬರೋದು ಇಲ್ಲ ಅವ್ರು ಆರಾಮಾಗೇ ಇರ್ತಾರೆ. ಅವ್ರು ಯಾರನ್ನೂ ನೆನಪು ಮಾಡ್ಕೊಳ್ಳೋದಿಲ್ಲ, ಅವ್ರಿಗೆ ಕಷ್ಟನೂ ಬಂದಿರಲ್ಲ. ವಾಸ್ತವ ರೂಪ ದೇವರ ಪಾದಗಳಲ್ಲಿರಿಸುವುದು. ಆದರೆ ನಾವು ಕಷ್ಟ ಬಂದಾಗ ಮಾತ್ರ ನಾವು ದೇವರನ್ನು ನೆನಪು ಮಾಡ್ಕೊಳ್ಳೋದು ಬೇಡ. ಪ್ರತಿ ಕ್ಷಣವೂ ನಾವು ದೇವರನ್ನು ನೆನಪು ಮಾಡ್ಕೊಳ್ಬೇಕು. ಪ್ರತಿ ಕ್ಷಣವನ್ನು ಸಹ ನಾವು ದೇವರನ್ನು ನೆನಪು ಮಾಡ್ಕೊಳ್ಬೇಕು. ಧರ್ಮ ಮಾರ್ಗದಲ್ಲಿ ಕಾರ್ಯವನ್ನು ಮಾಡಬೇಕು. ನಾವು ಆ ಒಂದು ಮಿಕ್ಕಿದ್ದನ್ನು ದೇವರಿಗೆ ಬಿಡಬೇಕು. ನೋಡಪ್ಪ, ನನ್ನ ಆತ್ಮಸಾಕ್ಷಿಯಾಗಿ ನಮ್ಮ ಕೆಲಸ ಏನೈತೆ ಅದನ್ನ ನಾವು ಕರೆಕ್ಟಾಗಿ ಮಾಡ್ಕೊತ ಹೋಗೋದು ಅಷ್ಟೇ. ಆ ದೇವ್ರು ಕೊಡೋದು ಬಿಡೋದು ದೇವ್ರಿಗೆ ಬಿಟ್ಟದ್ದು. ನಮಗೆ ಇದೇ ಬೇಕಂದ್ರೆ ಆಗಲ್ಲ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಿಂದಿನ ಸಾರಿ ರಾಘವೇಂದ್ರನ ಭರ್ಜರಿ ಹೇಳಿದ್ರು ನಮ್ಮ ಸಿದ್ದರಾಮೇಶ ಸರ್, ರಾಘವೇಂದ್ರ ಮಹಿಮೆ. ಹಾಗೆ ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ಎನಗೆ ನೀನಲ್ಲದೆ ಮತ್ತಾರಿಲ್ಲವಯ್ಯ ಕೂಡಲ ಸಂಗಮ ದೇವ, ಹಾಲಲ್ಲದ್ದು ನೀರಲ್ಲದ್ದು ನಿಮ್ಮ ಧರ್ಮ. ನನ್ನ ಕೆಲಸ ಇಷ್ಟಪ್ಪ, ನಾನು ಮಾಡ್ತೀನಿ, ನನ್ನ ಒಂದು ಸತ್ಯ ಮಾರ್ಗದಲ್ಲಿ ಮಾಡ್ತೀನಿ. ನೀನು ಒಳ್ಳೇದು ಮಾಡ್ತೀಯೋ ಕೆಟ್ಟದ್ದು ಮಾಡ್ತೀಯೋ ಗೊತ್ತಿಲ್ಲ, ದೇವ್ರ ಮೇಲೆ ಭಾರ ಹಾಕ್ಬಿಡೋದು ಅಂತಿರ್ತಾರಲ್ಲ. ದೇವ್ರ ಮೇಲೆ ಭಾರ ಹಾಕಂತಾರಲ್ಲ, ಇದೇ ದೇವ್ರ ಮೇಲೆ ಭಾರ ಹಾಕ್ತಕ್ಕಂಥದ್ದು. ನಾವು ಹಿಂಗೇ ಬೇಕಂತ ಬೇಡ್ಕೊಳಂಗಿಲ್ಲ. ನಾವು ನನಗಿದೇ ಆಗಬೇಕು, ನನ್ನ ಮಗ ಮೆಡಿಕಲ್ಲ ಸೀಟ್ ಸಿಗಬೇಕು, ಇನ್ನೊಂದೇ ಸೀಟ್ ಸಿಗಬೇಕು, ಇವೆಲ್ಲ ನಾವು ಅಂದ್ಕೊಂಡಂಗೆ ಆಗಲ್ಲ. ಅವರ ಹಣೆ ಬರೆದಿರಬೇಕು. ಹಂಗಾಗಿ ನಾವು ನಿರೀಕ್ಷೆಗಳನ್ನು ಕಡಿಮೆ ಮಾಡ್ಕೊತ ಹೋದಾಗ ಇದು ಬರ್ತದೆ ನಮಗೆ. ನಿರೀಕ್ಷೆಗಳನ್ನು ಕಡಿಮೆ ಮಾಡ್ಕೋಬೇಕು. ಕೊಟ್ಟು ನಾವು ದೇವ್ರ ಮೇಲೆ ಭಾರ ಹಾಕಿಬಿಡೋದು. ಕೊಟ್ಟರೆ ಎಲ್ಲ ನೀನಿದೆಯಪ್ಪ, ನಮಗೇನು ಮಾಡ್ತೀವಿ ಮಾಡು, ಮಕ್ಕಳಿಗೆ ಏನು ಮಾಡ್ತೀವಿ ಮಾಡು, ಎಲ್ಲ ನಿಂದೆ. ನಮ್ಮ ಕೆಲಸ ಏನಪ್ಪ, ಧರ್ಮ ಮಾರ್ಗದಲ್ಲಿ ಕೆಲಸ ಮಾಡ್ಕೊಂತ ಹೋಗೋದು ಅಷ್ಟೇ. ಮಿಕ್ಕಿದ್ದು ದೇವ್ರಿಗೆ ಬಿಡ್ತಕ್ಕಂಥದ್ದು. ಅದನ್ನು ಹೇಳ್ತಾರೆ ಅವರು, ಶ್ರೀಕೃಷ್ಣ ಹೇಳ್ತಾನೆ. ಇತ್ತ ದ್ರೋಣ ಮತ್ತು ಅಶ್ವತ್ಥಾಮ ಸಂವಾದ ಮಾಡ್ತಾರೆ, ಪರಸ್ಪರ ಮಾತಾಡ್ತಾರೆ. ದ್ರೋಣಾಚಾರ್ಯರು ಹೇಳ್ತಾರೆ, ನೋಡ್ರಿ ಮಗನೇ, ನೀನು ತಪ್ಪು ಮಾಡಿಬಿಟ್ಟೆ, ದುರ್ಯೋಧನನ ಮೈತ್ರಿ ಮಾಡಿ ತಪ್ಪು ಮಾಡ್ಕೊಂಡೆ ನೀನು.
ದುರ್ಯೋಧನ ಮುಂದೆ ರಾಜ ಆಗಲ್ಲ ಅಂತ ಹೇಳ್ತಾರೆ ಅವರು. ಹಸ್ತಿನಾಪುರದ ರಾಜ ದುರ್ಯೋಧನ ಯಾವತ್ತಿಗೂ ಆಗಲ್ಲ. ನೀನು ದುರ್ಯೋಧನನ ಮೈತ್ರಿ ಮಾಡ್ಕೊಂಡು ತಪ್ಪು ಮಾಡಿದೆ, ಪಾಂಡವರ ಮೈತ್ರಿ ಮಾಡ್ಕೊಂಡಿದ್ದರೆ ನಿನಗೆ ಅನುಕೂಲ ಆಗ್ತಾಯಿತ್ತು ಅಂತ ಹೇಳ್ತಾರೆ ಅವರು. ಅಸಮರ್ಥರು ಭರವಸೆ ಕೊಡುವರು. ಅವನು ದುರ್ಯೋಧನ ಅಸಮರ್ಥ, ಅಧರ್ಮಿ. ಅವನು ಸುಮ್ಮನೆ ಭರವಸೆ ಕೊಟ್ಟ ನಿನಗೆ. ಯಾಕಂದ್ರೆ ಮುಂದೆ ಇವರಿಗೂ ಅಶ್ವತ್ಥಾಮನನ್ನು ಒಂದು ಪಾಂಚಾಲದ ರಾಜನನ್ನಾಗಿ ಮಾಡ್ಬೇಕಂತಂದು ಒಂದು ಕಂಡೀಷನ್ ಇರ್ತದೆ ಅವ್ರದ್ದು. ಅವನು ದುರ್ಯೋಧನ ರಾಜನೇ ಆಗಲ್ಲ, ಹಸ್ತಿನಾಪುರದ ರಾಜ ಆಗಲ್ಲ. ನಿನ್ನನ್ನೇನು ರಾಜ ಮಾಡ್ತಾನೆ ಅವನು? ಪಾಂಚಾಲದ ರಾಜನೇನು ಮಾಡ್ತಾನೆ? ಹಂಗಾಗಿ ನೀನು ತಪ್ಪು ಮಾಡಿದೆ, ಮೈತ್ರಿಯನ್ನು ಮಾಡ್ಕೊಳ್ಳುವಾಗ ನೀನು ತಪ್ಪು ಮಾಡಿದೆ ಅಂತಕ್ಕಂಥದ್ದನ್ನು ಅವರು ಹೇಳ್ತಾರೆ ದ್ರೋಣಾಚಾರ್ಯರು ಮಗನಿಗೆ. ಮುಂದಿನ ಆ ಒಂದು ಧೃತರಾಷ್ಟ್ರ ಹೇಳಿರ್ತಾನಲ್ಲ, ತಿರುಗಿ ದಿವಸ ಏನು ಪ್ರಾತಃ ಕಾಲದಲ್ಲಿ ಯುವರಾಜ ಘೋಷಣೆ ಮಾಡ್ತೀನಿ ಅಂತ ಹೇಳಿರ್ತಾನೆ. ಹಂಗೆ ಅದೇ ರೀತಿ ಆ ಒಂದು ರಾಜ ದರ್ಬಾರು ಪ್ರಾತಃ ಕಾಲದಲ್ಲಿ ಸೇರ್ಪಡೆ ಆಗ್ತಾರೆ ಎಲ್ಲರೂ. ಮತ್ತೆ ಪಾಂಡವರನ್ನು ಕೆಣಕಿದ ಅಶ್ವತ್ಥಾಮ, ಕರ್ಣ ಮತ್ತು ದುರ್ಯೋಧನ ಇವರು ಸುಮ್ಮನೆ ಇರಲ್ಲ. ಇವರು ಏನಾದರೂ ಮಾಡಿ ಇವರನ್ನು ಕೆಣಕಬೇಕು, ಇವರಿಂದ ಏನೋ ಒಂದು ಕೆಟ್ಟ ಕೆಲಸಗಳನ್ನು ಮಾಡಿಸ್ಬೇಕಲ್ಲಿ ರಾಜ್ಯಸಭೆಯಲ್ಲಿ, ಮತ್ತು ಅವ್ರಿಗೆ ಏನಾದರೂ ಒಂದು ಶಿಕ್ಷೆಯನ್ನು ಕೊಡಿಸ್ಬೇಕು. ಅದೇ ಒಂದು ಕೆಲಸ ಇವರಿಗೆ. ಆ ಒಂದು ಯುವರಾಜ ಘೋಷಣೆಯ ಒಂದು ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಪ್ರಾಸ್ತಾವಿಕ ಮಾತುಗಳನ್ನು ಮಾತಾಡ್ತಾರೆ. ಈ ಒಂದು ಹಸ್ತಿನಾಪುರ ಸಾಮ್ರಾಜ್ಯ ನಡೆದು ಬಂದಿರತಕ್ಕಂಥ ದಾರಿ, ಮೊದಲಿಂದನೂ ಶಂತನು ಮಹಾರಾಜ ಬಂದಾಗಳಿದ್ದನು, ಅಲ್ಲಿಂದ ವಿಚಿತ್ರವೀರ್ಯ ಅವನಿಗೆ ಮದುವೆ ಮಾಡಿರ್ತಕ್ಕಂಥದ್ದು, ಇವರು ಧೃತರಾಷ್ಟ್ರ, ಪಾಂಡು ತೀರ್ಕೊಂಡಿರ್ತಕ್ಕಂಥದ್ದು ಎಲ್ಲನೂ ಸಹ ವಿವರವಾಗಿ ಒಂದು ಬ್ರೀಫಾಗಿ ಪ್ರಾಸ್ತಾವಿಕವಾಗಿ ಹೇಳ್ತಾರಲ್ಲ, ಆ ರೀತಿ ಎಲ್ಲ ಒಂದು ಭಾವನಾತ್ಮಕವಾಗಿ ಧೃತರಾಷ್ಟ್ರನನ್ನು ಕಟ್ಟಿ ಹಾಕಬೇಕು ಅಂತಕ್ಕಂಥ ಉದ್ದೇಶ ಭೀಷ್ಮಾಚಾರ್ಯರಿಗಿರ್ತದೆ. ಯಾಕಂದ್ರೆ ಅವನು ಧೃತರಾಷ್ಟ್ರ ಮೂಲತಃ ಕೆಟ್ಟನಿರಲ್ಲ. ಅವನು ಶಕುನಿಯ ಮಾತು ಕೇಳಿ ಕೆಡ್ತಾನೆ. ಮೈಂಡ್ ವಾಶ್ ಅಂತ ಹೇಳ್ತೀವಲ್ಲ, ಈಗ ಭಯೋತ್ಪಾದಕರಿಗೆ ಮೈಂಡ್ ವಾಶ್ ಮಾಡ್ತಾರಂತ ಹೇಳ್ತೀವಲ್ಲ, ಹಂಗೆ ಮೈಂಡ್ ವಾಶ್ ಆಗಿ ಧೃತರಾಷ್ಟ್ರ ಕೆಟ್ಟೋಗಿದ್ದು. ಶಕುನಿ ಮೈಂಡ್ ವಾಶ್ ಮಾಡ್ತಾನೆ ಅವನಿಗೆ. ಹಂಗೆ ಆ ಮಾತುಗಳನ್ನು ಕೇಳಿ ಧೃತರಾಷ್ಟ್ರ ಕಣ್ಣೀರಾಗಿಬಿಡ್ತಾನೆ. ಅವರು ತಮ್ಮ ಪಾಂಡುವಿನ ನೆನಪು ಮಾಡ್ತಾರೆ. ಪಾಂಡು ಧೃತರಾಷ್ಟ್ರನ ಬಗ್ಗೆ ಎಷ್ಟು ಪ್ರೀತಿ ಇತ್ತು ಅಂತಕ್ಕಂಥದ್ದನ್ನು ಹೇಳ್ತಾರೆ. ಎಲ್ಲನೂ ಸಹ ಹೇಳ್ಕೊಂತ ಬರ್ತಾರೆ ಭೀಷ್ಮಾಚಾರ್ಯರು ಒಂದೊಂದೇ ಮಾಹಿತಿಯನ್ನು. ಅದು ಆ ಒಂದು ಧೃತರಾಷ್ಟ್ರನಲ್ಲಿ ಕಣ್ಣೀರು ಹಾಕ್ಸ್ತತೆ. ಆ ಒಂದು ಹಿಂದಿನ ವಿಚಾರಗಳನ್ನೆಲ್ಲ ನೆನಪು ಮಾಡ್ಕೊಂಡು ಕಣ್ಣೀರು ಹಾಕ್ತಾರೆ ಧೃತರಾಷ್ಟ್ರನ ಮನ ಕಲಕುವ ಹಾಗೆ ರಾಜ್ಯಸಭೆಯಲ್ಲಿ ಭಾವನಾತ್ಮಕವಾಗಿ ಕಟ್ಟಿ ಹಾಕಿದರು ಭೀಷ್ಮಾಚಾರ್ಯರು. ಯಾಕಂದರೆ ಈಗ ಉತ್ತರಾಧಿಕಾರಿಯನ್ನು ಘೋಷಣೆ ಮಾಡೋ ಸಂದರ್ಭ ಅದು. ದುರ್ಯೋಧನನನ್ನು ಮಾಡಬಾರ್ದು ಅಂತ ಭೀಷ್ಮರ ಒಂದು ಉದ್ದೇಶ. ದುರ್ಯೋಧನನನ್ನು ಬಿಟ್ಟು ಅವನ ಒಂದು ಬುದ್ಧಿ ಚೇಂಜ್ ಆಗಿ ಯುಧಿಷ್ಠರನನ್ನು ಮಾಡಿದರೆ ಹಸ್ತಿನಾಪುರ ಸಾಮ್ರಾಜ್ಯ ಅಂತಕ್ಕಂಥದ್ದು ಒಂದು ಒಳ್ಳೆ ರೀತಿಯಿಂದ ಮುನ್ನಡೀತೈತೆ ಅಂತಕ್ಕಂಥದ್ದು ಭೀಷ್ಮರ ಒಂದು ಚಿಂತನೆ. ಹಂಗಾಗಿ ಒಂದು ಧೃತರಾಷ್ಟ್ರನಿಗೆ ಒಂದು ಒಳ್ಳೆಯ ಹಿಂದಿನವನ್ನೆಲ್ಲ ನೆನಪು ಮಾಡಿಕೊಂಡು ಆ ಪಾಂಡುವಿನ ಬಗ್ಗೆ ನೆನಪು ಮಾಡೋದು, ಅವನ ಮಕ್ಕಳಿಗೆ ಈಗ ರಾಜ್ಯ ಕೊಟ್ಟರೆ ಅನುಕೂಲ ಆಗ್ತೈತೆ ಅಂತಕ್ಕಂಥದ್ದನ್ನು ನೆನಪು ಮಾಡ್ಕೊಂತ ಹೋಗ್ತಾರೆ ಅವರು. ಪಾಂಡುವಿಗೆ ನಿಮ್ಮ ಮೇಲೆ ವಿಶ್ವಾಸವಿತ್ತು ನೋಡ್ರಿ, ಪಾಂಡು ನಿಮ್ಮ ಮೇಲೆ ಭಾಳ ಅಭಿಮಾನ ಇತ್ತು, ನಿಮ್ಮ ಮೇಲೆ ಭಾಳ ಪ್ರೀತಿ ಇತ್ತು ಅಂತಕ್ಕಂಥದ್ದನ್ನು ಧೃತರಾಷ್ಟ್ರನಿಗೆ ಹೇಳ್ತಾರೆ. ಭೀಷ್ಮರ ಮಾತುಗಳಿಗೆ ಕಣ್ಣೀರಾದ ಪಾಂಡವರು ಮತ್ತು ಧೃತರಾಷ್ಟ್ರ. ಆ ಭೀಷ್ಮರ ಮಾತು ಕೇಳಿ ರಾಜ್ಯಸಭೆಯಲ್ಲಿರ್ತಕ್ಕಂಥ ಪಾಂಡವರು ಮತ್ತು ಧೃತರಾಷ್ಟ್ರ ಕಣ್ಣೀರಾಗ್ತಾರೆ. ಯುವರಾಜ ಘೋಷಣೆ ಮಾಡಲು ಗದ್ಗದಿತನಾದ ಧೃತರಾಷ್ಟ್ರ ಅವನಿಗೆ ಏನು ಘೋಷಣೆ ಮಾಡಬೇಕನ್ನೋದೇ ಗೊತ್ತಾಗ್ತಾ ಇಲ್ಲ. ಇಲ್ಲಿ ತನ್ನ ಮಗನನ್ನು ಮಾಡಬೇಕಾ, ಯುಧಿಷ್ಠರನನ್ನು ಮಾಡಬೇಕಾ ಅಂತಕ್ಕಂಥದ್ದು ಅವನಿಗೆ ಗೊಂದಲ ಆಗಿಬಿಡ್ತಾ. ಮೊದಲೆಲ್ಲ ದುರ್ಯೋಧನನನ್ನು ತನ್ನ ಮಗನನ್ನೇ ಉತ್ತರಾಧಿಕಾರಿಯನ್ನಾಗಿ ಮಾಡಬೇಕಂತಂದು ಸಂಕಲ್ಪ ಮಾಡಿದ್ದ ಅವನು. ಆದರೆ ಈ ಮಾತುಗಳಿಂದ ಅವನಿಗೆ ಸ್ವಲ್ಪ ಮತ್ತೆ ಗೊಂದಲ ಆಗಿಬಿಡ್ತು. ಅವನು ಭಾವನಾತ್ಮಕವಾಗಿ ಇವರೇನು ಭೀಷ್ಮರು ಮಾತಾಡಿಬಿಟ್ರಲ್ಲ, ಅದು ಗೊಂದಲ ಆಗಿಬಿಡ್ತು ಅವನಿಗೆ. ಮಾತಾಡೋಕೆ ಎದ್ದು ನಿಂತ್ಕೊಂಡ, ಘೋಷಣೆ ಮಾಡೋಕ್ಕೆ ಎದ್ದು ನಿಂತ್ಕೊಂಡ. ಅದೇ ಸಮಯದಲ್ಲಿ ದ್ರೋಣಾಚಾರ್ಯರು ಬರ್ತಾರೆ. ಮಹಾರಾಜ ತಡಿ, ಘೋಷಣೆ ಮಾಡೋಂಗಿಲ್ಲ ಅಂತ ಹೇಳಿದ್ರು ಅವರು. ಯುವರಾಜನ ಘೋಷಣೆ ಮಾಡೋಂಗಿಲ್ಲ, ನನ್ನ ಯಾವ ಶಿಷ್ಯರನ್ನು ಘೋಷಣೆ ಮಾಡೋಕ್ಕಬಾರದು. 105 ಜನ ಇವರು ನನ್ನ ಶಿಷ್ಯರು, 100+5. ಇವರನ್ನು ಯಾರನ್ನೂ ಘೋಷಣೆ ಮಾಡೋಂಗಿಲ್ಲ, ತಡಿ, ನನ್ನ ಕಂಡೀಷನ್ ಇದೆ ಅಂತ ಹೇಳ್ತಾರೆ ಅವರು. ಇವರು ಯಾರು, ಯಾಕೆ ಅಂತ ಕೇಳ್ತಾನೆ ಧೃತರಾಷ್ಟ್ರ. ಇವರು ನನಗೆ ಗುರುದಕ್ಷಿಣೆ ಕೊಟ್ಟಿಲ್ಲ, ಗುರುದಕ್ಷಿಣೆ ಇವರು 105 ಜನ ನನಗೆ ಕೊಟ್ಟಿಲ್ಲ, ನಾನು ವಿದ್ಯೆ ಕಲಿಸಿದ್ದೀನಿ ಇವರಿಗೆ. ಅವಾಗೆಲ್ಲ ಸಂಪ್ರದಾಯ, ವಿದ್ಯೆ ಕಲಿತ ಮೇಲೆ 12 ವರ್ಷ ಏನು ಅವ್ರು ಹೊರಗೆ ಬರ್ತಾ ಇದ್ರಲ್ಲ, ಆ ಗುರುದಕ್ಷಿಣೆ ಅಂದರೆ ಇಂತಿಷ್ಟೇ ಅಂತ ಏನು ಅವ್ರು ಕೇಳ್ತಾ ಇದ್ದಿಲ್ಲ. ಅವರ ಒಂದು ಸಾಮರ್ಥ್ಯಕ್ಕೆ, ಅವರ ಯೋಗ್ಯತೆಗೆ ಏನಾಯ್ತೋ ಆ ಒಂದು ಗುರುದಕ್ಷಿಣೆಯನ್ನು ಕೊಟ್ಟು ಹೋಗಬೇಕಾಗಿತ್ತು. ಇವರೇನು ಗುರುದಕ್ಷಿಣೆ ಕೊಟ್ಟಿಲ್ಲ ತಡಿ ಅಂತಕ್ಕಂಥದ್ದನ್ನು ಹೇಳ್ತಾರೆ ಅವರು. ಯಾವ ಶಿಷ್ಯ ಯೋಗ್ಯ ಎಂದು ಪರೀಕ್ಷಿಸಿ ವಿದುರ ಹೇಳ್ತಾನೆ ನೋಡ್ರಿ. ಆಯಿತು, ಗುರುದಕ್ಷಿಣೆ ಕೊಟ್ಟಿಲ್ಲಲ್ಲ, ಈಗ ಸಿಂಹಾಸನಕ್ಕೆ ಉತ್ತರಾಧಿಕಾರಿಯಾಗಿ ನಿಮ್ಮ 105 ಶಿಷ್ಯರಲ್ಲಿ ಯಾವ ಶಿಷ್ಯ ಯೋಗ್ಯ ಅಂತಕ್ಕಂಥದ್ದನ್ನು ನೀವೇ ಗುರುತು ಮಾಡಿರಿ, ಪರೀಕ್ಷೆ ಮಾಡಿರಿ.
ಅಂತಕ್ಕಂಥದ್ದನ್ನು ವಿದುರ ಹೇಳ್ತಾರೆ. ಹೌದು, ಇದು ಸರಿ ಅಂತಕ್ಕಂಥದ್ದನ್ನು ದ್ರೋಣಾಚಾರ್ಯರು ಹೇಳ್ತಾರೆ. ಪಕ್ಷಪಾತ ಇರಲ್ಲ. ಈಗ ನಾನೇ ಪರೀಕ್ಷೆ ಮಾಡಿದರೆ ಪಕ್ಷಪಾತ ಇರಲ್ಲ, ಯಾಕಂದರೆ ಗುರುಗಳಲ್ಲ ಅವರು. ಒಬ್ಬ ರಾಜ್ಯದ ರಾಜನ ಉತ್ತರಾಧಿಕಾರಿಯಾಗಿ ಯಾರನ್ನು ಯೋಗ್ಯನನ್ನಾಗಿ ಒಬ್ಬ ರಾಜನನ್ನಾಗಿ ಉತ್ತರಾಧಿಕಾರಿಯನ್ನಾಗಿ ಮಾಡಿದರೆ ಈ ರಾಜ್ಯ ಅಂತಕ್ಕಂಥದ್ದು ಮುಂದೆ ಸುರಕ್ಷಿತವಾಗಿ ಇರ್ತತೆ ಅಂತಕ್ಕಂಥದ್ದು ಅವ್ರಿಗೆ ಗುರುಗಳಿಗೆ ಗೊತ್ತಿರ್ತತೆ. ಇದು ಸರಿ ಅಂತಕ್ಕಂಥದ್ದು ಭಾವನೆ. ಪಕ್ಷಪಾತ ಇರಲ್ಲ ಅವಾಗ. ಅವರಿಗೆ ಪಾಂಡವರಿಗೆ ಮಾಡಿದ್ರಿ, ಕೌರವರಿಗೆ ಮಾಡಿದ್ವಿ ಅಂತಕ್ಕಂಥ ಪಕ್ಷಪಾತ ಇರಲ್ಲ ಅಂತಕ್ಕಂಥದ್ದನ್ನು ವಿದುರ ಹೇಳ್ತಾನೆ. ಪದೇ ಪದೇ ಪರೀಕ್ಷೆ ಏಕೆ? ಶಕುನಿ ಪ್ರಶ್ನೆ. ಅಲ್ಲೇ ಪರೀಕ್ಷೆ ಮಾಡಿದಿರಲ್ಲ, ದ್ವಂದ್ವ ಯುದ್ಧ ಆಗೈತೆ, ಪಾಂಡವರು ಸೋತಿದ್ದಾರೆ, ಕೌರವರು ಗೆದ್ದಿದ್ದಾರೆ. ಈ ಕೌರವರನ್ನೇ ಉತ್ತರಾಧಿಕಾರಿ ಮಾಡಬೇಕು. ಕೌರವರಲ್ಲಿ ದೊಡ್ಡವನು ದುರ್ಯೋಧನ, ಅವನ್ನೇ ಮಾಡಬೇಕು. ಹಗಲೆಲ್ಲ ಪರೀಕ್ಷೆ ಏನು ಮಾಡ್ತೀರಿ ನೀವು? ಪರೀಕ್ಷೆ ಆಗೈತಲ್ಲ ಅಂತ ಹೇಳ್ತಾನೆ ಅವನು ಶಕುನಿ. ಕನ್ನಡಿ ಹೆಚ್ಚು ನೋಡುವುದರಿಂದ ನಮ್ಮ ಮುಖವೇ ಕುರೂಪವಾಗಿ ಕಾಣುತ್ತದೆ. ನೋಡ್ರಿ, ಇದರಲ್ಲಿ ಮಹಾಭಾರತದಲ್ಲಿ ಕೆಲವೊಂದು ಭಾಳ ಏನು ಕನ್ನಡದಲ್ಲಿ ನಾವೇನು ಅಲಂಕಾರಗಳಂತೀವಿ ಸರ್, ಕನ್ನಡ ಮೆಷನ್ ಅಲಂಕಾರಗಳು, ಏನು ಉಪಮೆಗಳು, ರೂಪಕಗಳು ಅಂತ ಏನು ಹೇಳ್ತೀವಲ್ಲ, ಭಾಳ ಚೆನ್ನಾಗಿ ಅಲಂಕಾರಗಳು ಕೊಟ್ಟಿದ್ದಾರೆ ಇದರಲ್ಲಿ. ಕನ್ನಡಿಯಲ್ಲಿ ನಮ್ಮ ಮುಖವನ್ನು ಹೆಚ್ಚು ಹೆಚ್ಚು ನೋಡಿಕೊಂಡಾಗ ಅದು ನಮ್ಮ ಮುಖನೇ ಕುರೂಪ ಕಾಣ್ತೈತಿ. ಹಗಲೆಲ್ಲ ಎದಕ್ಕೆ ಪರೀಕ್ಷೆ ಮಾಡ್ತೀರಿ ಅಂತ ಹೇಳ್ತಾನೆ ಅವ್ನು ಶಕುನಿ. ಯೋಗ್ಯತೆಯ ನಿರ್ಣಯ ಗುರು ದ್ರೋಣರ ಗುರುದಕ್ಷಿಣೆಯಿಂದ ಸಾಬೀತಾಗಲಿ. ವಿದುರ ಹೇಳ್ತಾನೆ ನೋಡ್ರಿ, ಈಗ ಗುರುಗಳು ಹೇಳಿದ್ದಾರೆ ಗುರುದಕ್ಷಿಣೆ ಕೊಡಬೇಕಂತ ಹೇಳಿದ್ದಾರೆ. ಅವ್ರೇನು ಗುರುದಕ್ಷಿಣೆ ಕೇಳ್ತಾರೋ ಆ ಗುರುದಕ್ಷಿಣೆನೇ ಯಾರು ಪೂರೈಸ್ತಾರೋ ಅವರಾಗಲಿ ಮುಂದೆ ರಾಜ. ಆ ರೀತಿ ಆದರೆ ಇವ್ರು ಪಾಂಡವರು ಬರ್ತಾರಂತ ವಿದುರಿಗೆ ಗೊತ್ತಿತ್ತು ಅವನಿಗೆ. ಯಾಕಂದ್ರೆ ಇವರೇ ಜಾಣರು, ಎಲ್ಲ ರೀತಿಯಿಂದ ಜಾಣರಿದ್ದರು, ಶಕ್ತಿ ಸಾಮರ್ಥ್ಯ ಇತ್ತು. ಹಂಗಾಗಿ ಈಗೇನು ದ್ರೋಣಾಚಾರ್ಯರೇನು ಗುರುದಕ್ಷಿಣೆ ಕೇಳ್ತಾರೆ, ಕೇಳಲಿ, ಅದನ್ನು ಯಾರು ಈಡೇರಿಸ್ತಾರೋ ಅವ್ರು ಮುಂದೆ ಉತ್ತರಾಧಿಕಾರಿಯಾಗಿ ಹಸ್ತಿನಾಪುರದ ಯುವರಾಜರಾಗಿ ಪಟ್ಟಾಭಿಷೇಕ ಆಗಲಿ ಅಂತಕ್ಕಂಥದ್ದು ವಿದುರ ಹೇಳ್ತಾನೆ. ಶಕುನಿ ಅಡ್ಡಗಾಲು. ಆದರೆ ಇವನು ಶಕುನಿ ಬಿಡಲ್ಲ, ಅಡ್ಡ ಆಗ್ತಾನೆ. ಮತ್ತೆ ಅಲ್ಲೇ ದ್ವಂದ್ವ ಯುದ್ಧ ಆಗಿದೆಯಲ್ಲ, ಎಲ್ಲರೂ ಸೋತಿದ್ದಾರೆ, ಇವರು ದುರ್ಯೋಧನ ಗೆದ್ದಿದ್ದಾನಲ್ಲ ಅಂತಕ್ಕಂಥದ್ದನ್ನು ಹೇಳ್ತಾನೆ ಇವನು. ನೋಡ್ರಿ, ಗುರುದಕ್ಷಿಣೆ ಏನಂತ ದ್ರೋಣಾಚಾರ್ಯರು ಹೇಳ್ತಾರೆ. ಪಾಂಚಾಲದ ರಾಜ ದ್ರುಪದ ನನ್ನ ಚರಣದಲ್ಲಿರಬೇಕು. ಇದು ಗುರುದಕ್ಷಿಣೆ. 105 ಜನದಲ್ಲಿ ಯಾರು ಮಾಡ್ತೀರಿ ಇದನ್ನು? ನಾನೇನು ಬೇರೆ ಕೇಳಲ್ಲ ನಿಮ್ಮನ್ನು. ಪಾಂಚಾಲ ರಾಜ್ಯದ ರಾಜ ದ್ರುಪದ ಇವನನ್ನು ಸೋಲಿಸಿ ನನ್ನ ಪಾದಕ್ಕೆ ಬೀಳಿಸ್ಬೇಕು. ನೀವು ಸಾಯಿಸಂಗಿಲ್ಲ, ಸೋಲಿಸಿ ಅವನ್ನ ಕರ್ಕೊಂಬರ್ಬೇಕು, ನನ್ನ ಪಾದಕ್ಕೆ ಬೀಳಿಸ್ಬೇಕು ಅವನ್ನ. ಅವನು ನನ್ನ ಚರಣದಲ್ಲಿರಬೇಕು. ಪಾಂಚಾಲದ ರಾಜ ದ್ರುಪದ, ಇದು ನನ್ನ ಗುರುದಕ್ಷಿಣೆ. 105 ಜನದಲ್ಲಿ ನೀವು ಯಾರು ಕೊಡ್ತೀರಿ ಕೊಡ್ರಿ, ಯಾರು ಕೊಡ್ತೀರೋ ಅವರು ಈ ಒಂದು ಹಸ್ತಿನಾಪುರದ ರಾಜ ಆಗೋಕ್ಕೆ ಯೋಗ್ಯ ಅಂತ ಹೇಳ್ತಾರೆ ಇವರು ದ್ರೋಣಾಚಾರ್ಯರು. ಹಿಂದೆ ಅವಮಾನ ಮಾಡಿದ್ದ ಅವನು ದ್ರುಪದ ನನ್ನನ್ನು, ದ್ರೋಣಾಚಾರ್ಯ ಹೇಳ್ತಾರೆ, ಹಿಂದೆ ನನ್ನನ್ನು ಅವಮಾನ ಮಾಡಿದ್ದ ರಾಜ್ಯಸಭೆಯಲ್ಲಿ ದ್ರುಪದ. ಪಾಂಚಾಲ ರಾಜ್ಯಸಭೆಗೆ ನಾನು ಹೋದಾಗ ನನ್ನ ಅವಮಾನ ಮಾಡಿದ್ದ. ಅವನು ನನ್ನ ಅವಮಾನ ಮಾಡಿದ್ರೆ ನಾನು ಏನಾಗ್ತಿದ್ದಿಲ್ಲ. ನನ್ನ ಶಿಕ್ಷಣವನ್ನು, ನನ್ನ ವಿದ್ಯೆಯನ್ನು ಅವಮಾನ ಮಾಡಿದ್ದ. ನೋಡ್ರಿ, ಛಲ ಅಂದರೆ ಅದು ಅವ್ರದ್ದು, ಯಾರ್ದು? ದ್ರೋಣಾಚಾರ್ಯರದು. ಆ ಛಲದಿಂದ ಇವ್ರಿಗೆ ಕಲಿಸಿ ಇವ್ರ ಮುಖಾಂತರ ಅವರನ್ನು ಸೋಲಿಸ್ತಾನೆ ಮುಂದೆ ಅವರು ದ್ರುಪದನನ್ನು. ಅರ್ಧ ರಾಜ್ಯ ಪಡ್ಕೊಳ್ತಾರೆ ತನ್ನ ಮಗನಿಗೆ. ನನ್ನ ವಿದ್ಯೆಗೆ ಅವಮಾನ ಮಾಡಿದ್ದವನು ದ್ರುಪದ ಅಂತಕ್ಕಂಥವನು ರಾಜ. ಹಂಗಾಗಿ ಮತ್ತು ಅವರಿಬ್ಬರು ಕ್ಲಾಸ್ಮೇಟ್ಸ್, ಅವರಿಬ್ಬರು ಜೊತೆಯಲ್ಲಿ ವಿದ್ಯೆ ಕಲ್ತಿರ್ತಾರೆ. ಇವ್ರ ಅಪ್ಪನ ಹತ್ರನೇ, ಭಾರದ್ವಾಜ ಮುನಿಗಳ ಹತ್ರ ವಿದ್ಯೆಯನ್ನು ಕಲ್ತಿರ್ತಾರೆ. ಆದರೂ ರಾಜ್ಯಸಭೆಗೆ ಹೋದಾಗ ಅವಮಾನ ಆಗಿತ್ತು. ನನ್ನ ವಿದ್ಯೆಗೆ ಅವಮಾನ ಮಾಡಿದ್ದ ದ್ರುಪದ. ಹಂಗಾಗಿ ಅವನನ್ನು ನಾನೇ ನೇರವಾಗಿ ಸೋಲಿಸ್ಬೋದಾಗಿತ್ತು. ಆದರೆ ನನ್ನ ವಿದ್ಯೆಗೆ ಅವಮಾನ ಮಾಡಿರೋದ್ರಿಂದ, ನಾನೇನು ವಿದ್ಯೆ ಕಲಿಸಿದ್ದೇನಲ್ಲ ನಿಮಗೆ, ನನ್ನ ಶಿಷ್ಯರು ಅವನನ್ನು ಸೋಲಿಸ್ಬೇಕು ಅಂತಕ್ಕಂಥದ್ದನ್ನು ಅವನು ಪ್ರತಿಜ್ಞೆ ಮಾಡಿರ್ತಾನೆ ಅವತ್ತು. ನನ್ನ ಶಿಷ್ಯರಿಂದಲೇ ಪರಾಜಯ ಆಗಬೇಕು. ದ್ರುಪದನ ಪರಾಜಯ ನನ್ನ ಶಿಷ್ಯರಿಂದಲೇ ಆಗಬೇಕು. ಯಾವಾಗ ಈ ಗುರುದಕ್ಷಿಣೆ ಕೇಳಿದ್ರೋ ಆ ಧೃತರಾಷ್ಟ್ರ ನಡಿಗಿಬಿಡ್ತಾನೆ ಅವನು. ಯಾಕಂದರೆ ದ್ರುಪದನ ಶೌರ್ಯ ಅವನಿಗೆ ಗೊತ್ತಿರ್ತದೆ ಧೃತರಾಷ್ಟ್ರನಿಗೆ. ದ್ರುಪದ ಸುಮ್ಮನೆ ಅಲ್ಲ, ಅವನು ಪಾಂಚಾಲ ಸಣ್ಣ ರಾಜ್ಯ ಆದರೂ ಕೂಡ ಅವನ ಶೌರ್ಯ ಅಂತಕ್ಕಂಥದ್ದು ಧೃತರಾಷ್ಟ್ರಕ್ಕೆ ಗೊತ್ತಿರ್ತೈತೆ. ಅವನನ್ನು ಯಾರು ಸೋಲ್ಸೋಕ್ಕಾಗಲ್ಲ ಅಂಥ ರಾಜ ಅವನು ದ್ರುಪದ. ಅದಕ್ಕೆ ಧೃತರಾಷ್ಟ್ರ ಹೇಳ್ತಾನೆ ದ್ರೋಣಾಚಾರ್ಯರೇ, ನೀವು ಬೇರೆ ಏನನ್ನಾದರೂ ಕೇಳಿ, ಅದನ್ನೊಂದು ಬಿಡ್ರಿ, ಅದನ್ನು ಬಿಟ್ಟು ಬೇರೆ ಎಷ್ಟರ ಕೇಳ್ರಿ, ಕೊಡ್ತೀವಿ ಅಂತ ಹೇಳ್ತಾನೆ ಅವನು. ಯಾರು? ಧೃತರಾಷ್ಟ್ರ. ಅಲ್ಲಿ ದ್ರುಪದ ಅಂತಕ್ಕೆ ಹೋಗ್ಬಿಟ್ರೆ ಇವರು 105 ಜನನೂ ಹೋಗಿಬಿಡ್ತಾರೆ, ಅವನು ಎಲ್ಲರನ್ನು ಸಾಯಿಸ್ಬಿಡ್ತಾನೆ ಅಂತಕ್ಕಂಥದ್ದು ಇವ್ರಿಗೆ ಗೊತ್ತು ಧೃತರಾಷ್ಟ್ರನಿಗೆ. ನೋಡ್ರಿ, ದ್ರೋಣಾಚಾರ್ಯ ಹೇಳ್ತಾರೆ, ಇದು ವ್ಯಾಪಾರವಲ್ಲ ಮಹಾರಾಜ, ಇದು ವ್ಯಾಪಾರ ಅಲ್ಲ, ಇದು ಗುರುದಕ್ಷಿಣೆ. ಇದು ನನ್ನ ಗುರುದಕ್ಷಿಣೆ, ಇದು ಬೇಯಬೇಕು ನನಗೆ. ನಾನು ನನ್ನ ಶಿಷ್ಯರಿಗೆ ಸಾಮರ್ಥ್ಯ ಮತ್ತು ಆತ್ಮವಿಶ್ವಾಸ ಕೊಡಲಾಗದಿದ್ದಲ್ಲಿ, ನಾನು ಕಲಿಸಿದ್ದೀನಿ ಈಗ 105 ಜನಕ್ಕೆ 12 ವರ್ಷಗಳ ಕಾಲ ಕಲಿಸಿದ್ದೀನಿ. ನಾನು ನನ್ನ ಶಿಷ್ಯರಿಗೆ ಒಂದು ಸಾಮರ್ಥ್ಯ ಕಲಿಸಿಲ್ಲ, ಆತ್ಮವಿಶ್ವಾಸ ಕಲಿಸಿಲ್ಲ ಅಂತಂದರೆ ಆ ವಿದ್ಯೆಗೆ ಅರ್ಥ ಏನಿದೆ? ಮತ್ತೆ ಇವ್ರು ಏನು ಕಲ್ತ್ಕೊಂಡಿದ್ದಾರೆ? ಇವರು ಆಗಲಿಲ್ಲ ಅಂತಂದರೆ ಬೇರೆ ರಾಜ್ಯದಲ್ಲಿ ವೀರರ ಶೋಧನೆ ಮಾಡುವೆ ನಾನು.
ಇನ್ನು ಇಲ್ಲಿಗೆ ಬಿಡಲ್ಲ ನಾನು. ಈ 105 ಜನ ಏನಾದರೂ ಇವ್ರು ಗುರುದಕ್ಷಿಣೆಗೆ ಒಪ್ಪಲಿಲ್ಲದಿದ್ದರೆ ನಾನು ಬೇರೆ ರಾಜ್ಯಕ್ಕೆ ಹೋಗ್ತೀನಿ, ಮತ್ತೆ ಅಲ್ಲಿ ಶಿಷ್ಯರಿಗೆ ಕಲಿಸ್ತೀನಿ, ಅವರಿಂದ ದ್ರುಪದನನ್ನು ಸೋಲಿಸ್ತೀನಿ. ನಾನು ಇಷ್ಟು ವರ್ಷ ನಾನು ಕಲಿಸಿದ್ದೀನಲ್ಲ, ಆ ಒಂದು ಸಾಮರ್ಥ್ಯ ಇವ್ರಿಗೆ ಬಂದಿಲ್ಲ, ಅವ್ರಿಗೆ ಆತ್ಮವಿಶ್ವಾಸ ಇಲ್ಲ, ನಾನು ಕಲಿಸಿರತಕ್ಕಂಥದ್ದು ನಮ್ಮ ಗುರುಗಳು ಹೆಂಗೆ ಕಲಿಸ್ಯಾರ ಅಂತಕ್ಕಂಥದ್ದು ಅಂತ ಹೇಳ್ತಾನೆ ಅವನು ದ್ರೋಣ. ನಿಮ್ಮ ಸಿಂಹಾಸನದ ಉತ್ತರಾಧಿಕಾರಿಯನ್ನು ಬೇರೆ ರಾಜ್ಯದಲ್ಲಿ ಹುಡುಕಿ ಹೋಗಿ. ನಿಮ್ಮ ಮಕ್ಕಳ ಮೇಲೆ ನಿಮಗೆ ಅನುಮಾನ ಐತೆ ಅಂತಂದರೆ, ನಿಮ್ಮ ಮಕ್ಕಳ ಮೇಲೆ ನಿಮಗೆ ಅನುಮಾನ ಐತೆ ಅಂತಂದರೆ ಮುಂದೆ ಇವರು ಹಸ್ತಿನಾಪುರದ ರಾಜರಾಗಕ್ಕೆ ಇವ್ರ ಯೋಗ್ಯತೆ ಇಲ್ಲ ಅಂತ ಹೇಳ್ತಾನೆ ಅವ್ನು ದ್ರೋಣಾಚಾರ್ಯ. ಈಗ ನಾನು 105 ಜನಕ್ಕೆ ಏನು ಕಲಿಸಿದ್ದೀನಲ್ಲ, ಇವರಲ್ಲಿ ಒಬ್ರಿಗಾದ್ರೂ ದ್ರುಪದನನ್ನು ಸೋಲಿಸ್ತಕ್ಕಂಥ ಶೌರ್ಯ ಐತಿ. ಇವರು ಯಾರಿಗೂ ಇಲ್ಲ ಅಂತಕ್ಕಂಥ ನಂಬಿಕೆ ನಿಮಗಿದ್ದರೆ ಹಂಗಾರೆ ಇವರು ಹಸ್ತಿನಾಪುರವನ್ನು ಹೆಂಗೆ ಕಾಪಾಡ್ತಾರೆ ಮುಂದೆ? ನಾನು ಇವರಿಗೆ ಒಳ್ಳೆಯ ವಿದ್ಯೆಯನ್ನು ಕಲಿಸಿದ್ದೀನಿ, ಆ ನಂಬಿಕೆ ನಿಮಗಿಲ್ಲ, ಅವರಿಗಿಲ್ಲ, ಸಾಮರ್ಥ್ಯ ಅವರಿಗಿಲ್ಲ, ಆತ್ಮವಿಶ್ವಾಸ ಇಲ್ಲ ಅಂತಂದರೆ ನೀವು ಕೂಡ ಮುಂದೆ ಹಸ್ತಿನಾಪುರ ರಾಜ್ಯವನ್ನು ರಕ್ಷಣೆ ಮಾಡ್ಕೊಳ್ತಕ್ಕಂಥದ್ದು ಕಷ್ಟ ಆಗ್ತದೆ ಅಂತಕ್ಕಂಥದ್ದನ್ನು ದ್ರೋಣಾಚಾರ್ಯ ಹೇಳ್ತಾರೆ. ಆಗ ನೋಡ್ರಿ, ಆಗ ಅರ್ಜುನ ಎದ್ದು ನಿಲ್ತಾನೆ. ನನಗೆ ಆದೇಶ ಕೊಡಿ, ದ್ರುಪದನ ಮಸ್ತಕ ನಿಮ್ಮ ಚರಣದಲ್ಲಿ ತರ್ತೀನಿ ಅಂತ ಹೇಳ್ತಾನೆ. ಗುರುಗಳೇ, ನನಗೆ ಆದೇಶವನ್ನು ಕೊಡ್ರಿ, ಆ ದ್ರುಪದನ ಮಸ್ತಕವನ್ನು ನಿಮ್ಮ ಚರಣದಲ್ಲಿರಿಸ್ತೀನಿ, ಅವನನ್ನು ನಿಮ್ಮ ಸೋಲಿಸಿ ನಿಮ್ಮ ಹತ್ರ ಕರ್ಕೊಂಬರ್ತೀನಿ ಅಂತ ಅರ್ಜುನ ಎದ್ದು ಹೇಳ್ತಾನೆ. ಅಲ್ಲಿವ್ರಿಗೆ ಯಾರು ಹೇಳಲಿಲ್ಲ. ಅವಾಗ ಯಾವಾಗ ಅರ್ಜುನ ಹೇಳಿದ್ನ ಅವಾಗ ಇವ್ರು ಕೌರವರು ಸಹ ಎದ್ದು ಹೇಳ್ತಾರೆ, ನಾವು ಬರ್ತೀವಿ, ನಾವು ಸೋಲಿಸ್ತೀವಿ. ಆಕ್ರಮಣಕ್ಕೆ ಸಿದ್ಧರಾದ ಕೌರವರು ಹೇಳ್ತಾರೆ, ಆಯಿತು, ನಾವು ಗುರುದಕ್ಷಿಣೆಯನ್ನು ಕೊಡ್ತೀವಿ, ನಮಗೂ ಶಕ್ತಿ ಇದೆ, ಸಾಮರ್ಥ್ಯ ಇದೆ, ನೀವು ಕಲಿಸಿರ್ತಕ್ಕಂಥದ್ದು ಆತ್ಮವಿಶ್ವಾಸ ನಮ್ಮಲ್ಲಿ ಇದೆ, ಹಂಗಾಗಿ ಸಹ ನಾವು ಸಿದ್ಧವಾಗಿದ್ದೀವಿ, ದ್ರುಪದನನ್ನು ಸೋಲಿಸೋದಕ್ಕೆ ನಾವು ಸಿದ್ಧವಾಗಿದ್ದೀವಿ ಅಂತಕ್ಕಂಥದ್ದು ಅರ್ಜುನ ಹೇಳಿದ ಮೇಲೆ ಪಾಂಡವರು ಸಹ ಸಿದ್ಧರಾಗ್ತಾರೆ, ಕೌರವರು ಸಹ ಸಿದ್ಧರಾಗ್ತಾರೆ. ಇತ್ತ ಗುಪ್ತಚರರಿಂದ ದ್ರುಪದನಿಗೆ ದ್ರೋಣರ ದಾಳಿಯ ವಿಷಯ ತಿಳಿಯಿತು. ದ್ರೋಣಾಚಾರ್ಯರು ತನ್ನ ಶಿಷ್ಯರಾಗಿರ್ತಕ್ಕಂಥ ಪಾಂಡವರು ಮತ್ತು ಕೌರವರ ಮುಖಾಂತರ ತನ್ನ ಮೇಲೆ ಯುದ್ಧಕ್ಕೆ ಬರ್ತಾ ಇದ್ದಾರೆ ಅಂತಕ್ಕಂಥದ್ದು ಮಾಹಿತಿ ದ್ರುಪದನಿಗೆ ಗುಪ್ತಚರರ ಮೂಲಕ ಗೊತ್ತಾಯ್ತದೆ ಅವನಿಗೆ, ದ್ರುಪದನಿಗೆ. ಅವರು ಸಹ ರೆಡಿ ಮಾಡ್ಕೊಳ್ತಾನೆ ಅವನು ಮುಂದೆ. ಆಯುಧ ಸಜ್ಜುಗೊಳಿಸುತ್ತಿರುವ ಕೌರವರು, ಇವರೆಲ್ಲ ಆಯುಧಗಳನ್ನು ರೆಡಿ ಮಾಡ್ಕೊಳ್ತಾರೆ. ಆ ಕೌರವರು ಮತ್ತು ಪಾಂಡವರು ಆ ದ್ರುಪದನ ಒಂದು ಸೈನ್ಯವನ್ನು ಯಾವ ರೀತಿ ನಾವು ಬಗ್ಗು ಬಡಿಬೇಕು, ಸೋಲಿಸಬೇಕು, ಅವನನ್ನು ಸಾಯಿಸಿದಂಗೆ ಯಾವ ರೀತಿ ಅವರನ್ನು ಕರ್ಕೊಂಬರಬೇಕು ಅಂತಕ್ಕಂಥದ್ದನ್ನು ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಯುದ್ಧಕ್ಕೆ ಬೀಳ್ಕೊಟ್ಟ ಕುಂತಿ ತನ್ನ ಮಕ್ಕಳನ್ನು 5 ಜನ ಮಕ್ಕಳನ್ನು ಆ ಒಂದು ಪಾಂಚಾಲ ರಾಜ್ಯದ ರಾಜನ ಮೇಲೆ ಯುದ್ಧಕ್ಕೆ ಬೀಳ್ಕೊಡ್ತಾಳೆ ಕುಂತಿ. ನಮ್ಮ ಸಾಮರ್ಥ್ಯವನ್ನು ದ್ರುಪದ ಮತ್ತು ಪಾಂಚಾಲ ರಾಜ್ಯದ ಪ್ರಜೆಗಳ ಮೇಲೆ ತೋರಿಸುವುದಿಲ್ಲ. ನೋಡಿರಿ, ಪಾಂಡವರು ಹೇಳ್ತಾರೆ, ಅಲ್ಲಿ ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಸೈನಿಕರನ್ನು ಸಾಯಿಸ್ತಕ್ಕಂಥದ್ದಲ್ಲ, ದ್ರುಪದನನ್ನು ಸಾಯಿಸ್ತಕ್ಕಂಥದ್ದಲ್ಲ, ಯುದ್ಧ ಮಾಡಬೇಕು, ಆ ಒಂದು ದ್ರುಪದ ರಾಜನನ್ನು ಸೆರೆ ಹಿಡ್ಕೊಂಬರ್ಬೇಕು ಅಷ್ಟೇ. ಅವರು ಯಾವುದೇ ರೀತಿ ಜೀವಹಾನಿ ಮಾಡಬಾರ್ದು ಅಂತಕ್ಕಂಥದ್ದನ್ನು ಕುಂತಿ ಸಹ ಹೇಳಿದಾಳೆ. ಇವರು ಸಹ ಅದಕ್ಕೆ ಒಪ್ತಾರೆ ಪಾಂಡವರು. ಆಶೀರ್ವಾದ ಪಡೆದ ದುರ್ಯೋಧನ, ಅವನು ಸಹ ದುರ್ಯೋಧನ ತನ್ನ ತಂದೆ ತಾಯಿಯ ಆಶೀರ್ವಾದ ಗಾಂಧಾರಿ ಮತ್ತು ಧೃತರಾಷ್ಟ್ರನ ಆಶೀರ್ವಾದವನ್ನು ಪಡ್ಕೊಳ್ತಾನೆ. ಆ ಗಾಂಧಾರಿ ಹೇಳ್ತಾಳೆ, ನೋಡ್ರಿ, ಯೋಗ್ಯತೆಯನ್ನು ಸಾಬೀತುಪಡಿಸು ಕಂದ ಅಂತ ಹೇಳ್ತಾಳೆ. ನಿನ್ನ ಯೋಗ್ಯತೆಯನ್ನು ಇದರಲ್ಲಿ ಸಾಬೀತುಪಡಿಸಿದಾಗ ನಿನಗೆ ಒಂದು ಹಸ್ತಿನಾಪುರದ ಸಿಂಹಾಸನದ ಉತ್ತರಾಧಿಕಾರಿ ಅಂತಕ್ಕಂಥದ್ದು ಭಾಳ ಸುಲಭವಾಗಿ ನಿನಗೆ ಸಿಗುತ್ತೆ ಅಂತಕ್ಕಂಥದ್ದನ್ನು ಗಾಂಧಾರಿ ಹೇಳ್ತಾಳೆ. ಇಷ್ಟು ಈ ದಿನದ ಒಂದು ವಿಚಾರಕ್ಕೆ ವಿರಾಮವನ್ನು ಕೊಡೋಣ ಅಂತ ಅನ್ನಿಸ್ತದೆ. ಸಮಯ ಆಗಿದೆ. ಇಷ್ಟು ಹೊತ್ತಿನ ತನಕ ಈ ಒಂದು ಮುಂದಿನ ವಿಚಾರಗಳನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಈಗ ಬಹುತೇಕ ಧಾರಾವಾಹಿಯ ಕಂತುಗಳಲ್ಲಿ 22 ಕಂತಾಗಿದ್ದಾವೆ. ನಮ್ಮ ಭಾಷಣದಲ್ಲಿ 11 ಕಂತಾಗಿದ್ದಾವೆ, 11 ಸಂಚಿಕೆ ಆಗಿದ್ದಾವೆ. ಬಹುತೇಕ ಒಂದು 50-60 ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ನಾನು. 50-60 ಆಗ್ಬೋದು ಇದು ಉಪನ್ಯಾಸಗಳು. ಹೊಸ ವಿಚಾರಗಳು ನಮಗೆ ಗೊತ್ತಾಗಲ್ಲ. ಕೆಲವೊಂದು ವಿಚಾರಗಳು ನಾವು ಸಹ ಕಲಿಬೇಕಾಗಿದೆ. ಕೆಲವೊಂದು ವಿಚಾರಗಳನ್ನು ಈ ಒಂದು ಮಹಾಭಾರತ ಏನಂತಂದರೆ ಪ್ರತಿ ಪಾತ್ರಗಳನ್ನು ನಾವು ತುಲನೆ ಮಾಡ್ಕೊತ ಹೋಗ್ಬೇಕು. ನಮ್ಮ ಜೀವನಕ್ಕೆ, ನನಗೆ ವೈಯಕ್ತಿಕವಾಗಿ ನಮಗೆ ಒಂದೊಂದು ಪಾತ್ರಗಳಲ್ಲಿ ತುಲನೆ ಮಾಡ್ಕೊತ ಹೋದಾಗ ಮಾತ್ರ ನಮ್ಮ ಜೀವನ ನಾವು ಒಳ್ಳೆಯವರ ಕೆಟ್ಟವರ. ನಾನು ದುರ್ಯೋಧನನ ಪಾತ್ರಕ್ಕೆ ತುಲನೆ ಮಾಡಿಕೊಂಡಾಗ ನಾನು ದುರ್ಯೋಧನನ, ಯುಧಿಷ್ಠಿರನ, ನಾನು ಶಕುನಿನ, ನಮಗೆ ನಾವು ತುಲನೆ ಮಾಡ್ಕೊತ ಹೋಗ್ಬೇಕು. ನಮಗೆ ಬೇರೆಯವರ ಮೌಲ್ಯಮಾಪನ ಮಾಡ್ತಕ್ಕಂಥದ್ದು ಬೇಡ. ನಮಗೆ ನಾವು ಮೌಲ್ಯಮಾಪನವನ್ನು ಮಾಡಿಕೊಂಡು ನಮ್ಮ ಜೀವನವನ್ನು, ಇಹಲೋಕದ ಜೀವನವನ್ನು ಒಂದು ಮೌಲ್ಯಯುತವಾಗಿ, ಒಂದು ಆದರ್ಶವಾಗಿ, ಒಂದು ಒಳ್ಳೆಯ ರೀತಿಯಿಂದ, ಯಾಕಂತಂದರೆ ಇದು ನಮ್ಮ ಥಿಯೋಸಫಿ ಇದ್ರ ಪ್ರಕಾರ ನಮ್ಮ ಮಾನವ ಜನ್ಮ ಅಂತಕ್ಕಂಥದ್ದು ಒಂದು ಶ್ರೇಷ್ಠ ಜನ್ಮ. ಇದು ಕೊನೆಯ ಜನ್ಮ, ಮುಕ್ತಿಗೆ ಒಂದು ಕೊನೆಯ ಜನ್ಮ ಇದು.
ಹಂಗಾಗಿ ಅಂಥ ಒಂದು ಒಳ್ಳೆಯ ಜೀವನವನ್ನು ಸಾರ್ಥಕಪಡಿಸ್ಕೊಳ್ಳೋಣ. ಆ ಒಂದು ಒಳ್ಳೆಯ ವಿಚಾರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಣ. ಆ ದಾರಿಯಲ್ಲಿ ಎಲ್ಲರೂ ಸಾಗೋಣ ಅಂತಕ್ಕಂಥದ್ದನ್ನು ಹೇಳ್ತಾ, ಇಷ್ಟು ಹೊತ್ತು ಈ ಒಂದು ವಿಚಾರಗಳನ್ನು ಭಾಳ ಸಾವಧಾನವಾಗಿ ಕೇಳಿರ್ತಕ್ಕಂಥ ನಿಮ್ಮೆಲ್ಲರಿಗೂ, ಈ ಒಂದು ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ TSP ಲಾಡ್ಜ್ನ ಎಲ್ಲ ಸದಸ್ಯರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ಈ ವಿಚಾರಗಳನ್ನು ಇಲ್ಲಿಗೆ ವಿರಾಮವನ್ನು ಕೊಡ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಶರಣಾರ್ಥಿಗಳು.